ಬರುವುದು ಮತಿಗೆ ಮಂಗಳವ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭೀಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಇವತ್ತಿನ ಪ್ರಸಂಗ ಭೀಷ್ಮ ಪರ್ವ 3ನೇ ಸಂಧಿಯಲ್ಲಿ ಸುಮಾರು 24 ಪದ್ಯಗಳನ್ನು ವಾಚನ ವ್ಯಾಖ್ಯಾನ ಮಾಡಬೇಕು ಅಂತ ನಮಗೆ ವಹಿಸಿಕೊಟ್ಟಿದ್ದಾರೆ. ಮಹಾಭಾರತ ಯುದ್ಧದ 18 ದಿವಸಗಳ ಮೊದಲ ದಿವಸ ಇದು. ಭೀಷ್ಮರು ಸೇನಾಧಿಪತಿಗಳಾಗಿದ್ದಾರೆ. ಇವತ್ತು ಯುದ್ಧ ಪ್ರಾರಂಭ. ಅರ್ಜುನ ಯುದ್ಧರಂಗಕ್ಕೆ ಬಂದಿದ್ದಾನೆ. ಬಂದು ಕೃಷ್ಣನಿಗೆ ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಣ ಯೋದ್ಧು ಕಾಮಾನ್ ಅವಸ್ಥಿತಾಂ ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಅಂತ. ಕೃಷ್ಣ, ನನ್ನ ರಥವನ್ನು ಈ ಉಭಯ ಸೇನೆಗಳ ಮಧ್ಯೆ ನಿಲ್ಲಿಸು. ಯಾಕೆ ನಿಲ್ಲಿಸಬೇಕು ಅಂತಂದ್ರೆ, ಯುದ್ಧ ಕಾಮಿತರಾಗಿ ಯಾವ್ಯಾವ ವೀರರು ಧೀರರು ಪರಾಕ್ರಮಿಗಳು ಬಂದಿದ್ದಾರೆ ನೋಡಿಬಿಡ್ತೀನಿ ಒಂದ್ಸಲ. ನಾನು ಅವನ್ನೆಲ್ಲ ನೋಡುವವರೆಗೆ ನೀನು ರಥವನ್ನು ಅಲ್ಲಿ ನಿಲ್ಲಿಸ್ಕೋ. ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಯುದ್ಧವನ್ನು ಒಂದು ಉದ್ಯಮವನ್ನಾಗಿ ಹೇಳಲಾಗಿದೆ. ಇದೊಂದು ಬಿಸ್ನೆಸ್. ಕ್ಷತ್ರಿಯರಿಗೆ ಯುದ್ಧವೇ ಒಂದು ಬಿಸ್ನೆಸ್. ಅದಿಲ್ಲ ಅಂತಂದರೆ ದಿವಾಳಿ ಅವರು. ಅಂಥ ಯುದ್ಧ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅರ್ಜುನ ಹೇಳಿದ ಹಾಗೆ ಕೃಷ್ಣ ಉಭಯ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದ್ದಾನೆ. ನಿಲ್ಲಿಸಿದನು ಫಲ್ಗುಣನ ರಥವನ್ನು. ನಿಲ್ಲಿಸಿದನು ಫಲ್ಗುಣನ ರಥವನು ತಳಪಟದೋಡು. ಏನೈ ಮಹಾರಥರ ಅಣವಿಗೊಡ್ಡಿದೆ ನಿನ್ನೊಳುಂಟೆ ಕೈ ಮನದ ಕಡುಹು ಲುಳಿಯ ಬಿಲು ವಿದ್ಯಾ ಜಮಾಕೃತಿಯಳವು ಗರುಡಿಯೊಳಲ್ಲದೆ ಈ ರಿಪು ಬಲಗೆ ತೋರಿಸಬಹುದೇ ಹೇಳು ಎಂದು ಅರ್ಜುನನ ಜರಿದ. ಫಲ್ಗುಣನಾದ ಅರ್ಜುನನ ರಥವನ್ನ ಉಭಯ ಸೇನೆಗಳ ಮಧ್ಯೆ ನಿಲ್ಲಿಸಿದ್ದಾನೆ. ಎಲ್ಲಿ ನಿಲ್ಲಿಸಿದ ಅಂದ್ರೆ ತಳಪಾಟದೋಳು. ತಳಪಟ ಅಂತಂದ್ರೆ ಯುದ್ಧರಂಗ. ತಳಪಟದಲ್ಲಿ ನಿಲ್ಲಿಸಿದ್ದಾನೆ. ಹೇಳ್ತಾ ಇದ್ದಾನೆ, ಏನಪ್ಪ ಅರ್ಜುನ, ಮಹಾರಥರ ಅಳವಿಗೊಂಡಿದೆ. ಅವರ ದೃಷ್ಟಿಯಲ್ಲಿ ನಿನ್ನನ್ನು ಇರಿಸಿದ್ದೇನೆ. ಮಹಾರಥರು ಅತಿರಥರು ಎಲ್ಲರೂ ಇದ್ದಾರೆ. ಅವ್ರ ಎದುರುಗಡೆ ನಿನ್ನನ್ನು ನಿಲ್ಲಿಸಿದ್ದೇನೆ. ನಿನ್ನೊಳುಂಟೆ ಕೈ ಮನದ ಕಡುಹು.
ಕೈ ಪರಾಕ್ರಮ ಮನಸ್ಸಿನ ಧೃತಿಯಲ್ಲಿ ಇದ್ದೇನೆಯ ಇಷ್ಟು ಜನ ವೀರಾಧಿವೀರನ್ನ ಎದುರಿಸೋದಕ್ಕೆ. ನುಳಿಯ ಬಿರುವಿದ್ಯಾ ಚಮತ್ಕೃತಿ. ನುಳಿ ಅಂತಂದ್ರೆ ವೇಗವಾಗಿ ಅಂತ, ಬಹಳ ಶೀಘ್ರವಾಗಿ. ಬಿರುವಿದ್ಯಾ ಚಮತ್ಕೃತಿ, ಆ ಬಿಲ್ಲು ಪ್ರಯೋಗ, ಬಾಣ ಪ್ರಯೋಗ ಚಮತ್ಕೃತಿ ಏನಿದೆ ಅದನ್ನ ಬರೀ ನಿನ್ನ ಅಭ್ಯಾಸದ ಕೋಣೆಯಲ್ಲಿ ಗರಡಿ ಮನೆಯಲ್ಲಿ ತೋರಿಸಿದ್ರೆ ಸಾಕಾಗಲ್ಲ. ಇಲ್ಲಿ ತೋರಿಸುವ ಯೋಗ್ಯತೆ ನಿನಗೆ ಇದೆಯಾ, ನೋಡೇ ಬಿಡ್ತೀನಿ ತೋರಿಸು ಅಂತ ಹೇಳಿ ಕೃಷ್ಣ ಅರ್ಜುನನನ್ನ ಛೇಡಿಸ್ತಾ ಇದ್ದಾನೆ. ಆಗ ಅರ್ಜುನ ಹೇಳ್ತಾನೆ, ಅದೇನು ಮಹಾ ಕೆಲಸ, ಸಾಹಸವೇನದು ಜಿಯ, ಅದೇನು ದೊಡ್ಡ ಸಾಹಸವೇ. ಸಾಹಸವೇನದು ಜಿಯ, ನೆರೆದಿದ್ದ ಅಹಿತ ಬಲವು ಎನಗಾವಘನ, ಭಿನ್ನಹವ ಕೇಳೈ ಕೃಷ್ಣ, ಕೌರವರಾಯರೊಡ್ಡಿನಲ್ಲಿ ಬಹಳ ಬಲರಿವರಾರು, ಸೇನಾನಿ ವಹದಲ್ಲಿ ನಾಯಕರ ವಿವರಿಸಬಾರೆ, ಬೆಸಸು ಬೆಸಸು ಎನೆ ನುಡಿದನು ನಗೆಯ ಮೊಳೆ ಮಿನುಗೆ. ಅರ್ಜುನನಿಗೆ ತಾನು ಲೋಕಪರಾಕ್ರಮಿ ಅನ್ನುವ ಅಹಂಕಾರ ಆಗಾಗ ತಲೆ ಎತ್ತಿ ತೋರುತ್ತೆ. ಅದು ಯಾರು ಬೇಕಾದ್ರೂ ಎದುರುಗಡೆ ಇರಲಿ. ಈಗ ಶ್ರೀಕೃಷ್ಣ ಪರಮಾತ್ಮನೇ ಎದುರುಗಡೆ ಇದ್ದಾನೆ, ಆದರೂ ಸಹ ಅವನಿಗೆ ಅಹಂ ಇದೆಯಲ್ಲ, ಅದು ಅವನ ಬಾಯಲ್ಲಿ ಬರ್ತಾ ಇದೆ. ಏನಯ್ಯ ಮಹಾ ಇವರೆಲ್ಲ ನನಗೆ ಸಹಸವೇನದು ಜಿಯ, ಏನಪ್ಪ ಒಡೆಯ, ಇವರಿಗೆ ದೊಡ್ಡ ಜನ ಅಂತ ಹೇಳ್ತಾ ಇದೆಯಾ, ಎಂಥ ಪರಾಕ್ರಮಗಳು ಅಂತ ಹೇಳ್ತಾ ಇದೆಯಾ. ನೆರೆದಿದ್ದ ಅಹಿತ ಬಲವು ಎನಗಾವಘನ, ನನಗೇನು ಮಹಾ ಈ ಶತ್ರು ಸೇನೆ ಸೇರಿದ್ದಾರೆ ಅವರೆಲ್ಲ ನನ್ನ ಲೆಕ್ಕವೇ ಇಲ್ಲ. ನಾನು ಮಾತು ಹೇಳ್ತೀನಿ ಕೇಳು ಕೃಷ್ಣ, ಕೌರವರಾಯರ ಒಟ್ಟಿನಲ್ಲಿ ಬಹಳ ಬಲ್ಲರು ಇವರು ಯಾರು, ನೀ ಹೇಳ್ಬಿಡಪ್ಪ, ಅವ್ರಿಗೆ ಒಬ್ಬೊಬ್ಬರನ್ನೇ ಹೇಳ್ಬಿಡು, ಹೆಸರು ಹೇಳಿ ತೋರಿಸಿ ಹೇಳು, ಇಂಥವ್ರು ಇಂಥ ಪರಾಕ್ರಮಿಗಳು ಅಂತ ಹೇಳ್ಬಹುದೇ, ಹೇಳೋದಾದ್ರೆ ಹೇಳು ಅಂತ ಹೇಳಿ ನುಡಿದ. ನಗೆಯ ಮೊಳೆ ಮೀನುಗೆ, ಮೊಳೆ ಅಂತಂದರೆ ಚಿಗುರು ಹೊಡೆಯೋದು. ಚಿಗುರು ಹೊಡೆಯೋದು ಅಂತಂದರೆ ನಮ್ಮ ಕಣ್ಣಿಗೆ ಸುಮ್ಮನೆ ಚಿಗುರು ಹೊಡೆಯೋದು. ಚಿಗುರು ಆ ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರುತ್ತೆ. ಎಷ್ಟು ಮೃದುವಾಗಿರುತ್ತೆ ಆ ಚಿಗುರು ಅನ್ನೋದು. ಆ ಚಿಗುರು ಕಡ್ಡಿ ಭೂಮಿಯಿಂದ ಸೀಳ್ಕೊಂಡು ಬರಬೇಕು ಅಂತಂದರೆ ಆಗ ಉದ್ದಟತನ ಎಷ್ಟಿರಬೇಕು, ಧೃತಿ ಎಷ್ಟಿರಬೇಕು, ಧೈರ್ಯ ಇರಬೇಕು, ಪರಾಕ್ರಮ ಎಷ್ಟಿರಬೇಕು. ಹಾಗೆ ಅರ್ಜುನನ ಮುಖದಲ್ಲಿ ಒಂದು ಬಗೆಯ ವಿಲಕ್ಷಣವಾದ ನಗು ಬರ್ತಾ ಇದೆ. ಕೃಷ್ಣನನ್ನು ನೋಡಿ ನಗುತ್ತಾ ಹೇಳ್ತಾನೆ, ಹೇಳಪ್ಪ ಲಿಸ್ಟ್ ಹೇಳು ನನಗೆ, ಯಾರ್ಯಾರಿದ್ದಾರೆ ನೋಡಿ ಬರ್ತೀನಿ ನಾನು ಅಂತ ಹೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡು, ಸೈನ್ಯ ಮಹೋದಧಿಯ ಮಧ್ಯದಲ್ಲಿ ಮೆರೆವವನು, ಆ ದುರಂತ ಪರಾಕ್ರಮನು, ಗಂಗಾ ಕುಮಾರಕನು, ಕಾದನರಿದಪನು, ಅಖಿಲ ಬಲ ವಿಭುವಾದನು, ಇವನು ಅತಿ ಬಲನು, ಕಾನನ ಸಾಧಿಸಿದ ಛಲದಂಕ ಮಲ್ಲನು, ಭೀಷ್ಮ ನೋಡೆಂದ. ಒಬ್ಬೊಬ್ಬರನ್ನೇ ತೋರಿಸ್ತಾ ಹೋದ ಕೃಷ್ಣ. ಮೊಟ್ಟ ಮೊದಲಿಗೆ ಅವನು ತೋರಿಸಿದ್ದೆ ಭೀಷ್ಮರನ್ನ, ಕೌರವ ಸೇನಾಧಿಪತಿ. 10 ದಿವಸಗಳಲ್ಲಿ ಮೊದಲ 18 ದಿವಸಗಳಲ್ಲಿ ಮೊದಲ 10 ದಿವಸ ಭೀಷ್ಮರೇ ಸೇನಾಧಿಪತಿಗಳು. ಬಹುಶಃ ನಿರಂತರವಾಗಿ ಅವರೇ ಆಗ್ತಿದ್ರೋ ಏನೋ, ಆದರೆ ಕಾರ್ಯಕಾರಣ ಸಂಬಂಧ ಅಲ್ಲಿ ಉಂಟು. 10 ದಿವಸ ಅವರು ಸೇನಾಧಿಪತಿಯಾಗಿ ಇದ್ದದ್ದು. ಆಮೇಲೆ 6 ದಿವಸ 5 ದಿವಸ ದ್ರೋಣರು ಸೇನಾಧಿಪತಿ ಆಗ್ತಾರೆ.
2 ದಿವಸ ಕರ್ಣನಾಗ್ತಾನೆ. ಆಮೇಲೆ 18ನೇ ದಿವಸ ಶಲ್ಯ ಸೇನಾಧಿಪತಿ ಆಗ್ತಾನೆ. ಇದು 4 ಜನ ಸೇನಾಧಿಪತಿಗಳು ನಡೆಸಿದ 18 ದಿವಸದ ಯುದ್ಧ ಇದು. ಹಾಗೆ ಹೇಳ್ತೀನಪ್ಪ. ಹಾಗಾದ್ರೆ ನೋಡು, ಸೈನ್ಯ ಮಹೋದಧಿಯ ಮಧ್ಯದಲ್ಲಿ ಮೆರೆಯುವವನಿದ್ದಾನಲ್ಲಿ, ಈ ಸೈನ್ಯದ ಸಾಗರ ಏನು ಸೇರಿದೆ ಅದ್ರ ಮಧ್ಯೆ ಕಾಣ್ತಾ ಇದ್ದಾನಲ್ಲ ಅವನು ದುರಂತ ಪರಾಕ್ರಮನು. ಇದು ತುಂಬ ಅದ್ಭುತವಾದ ಶಬ್ದ. ಭೀಷ್ಮರ ಬಗ್ಗೆ ಎಷ್ಟು ಕರುಣೆ ಮುಖ್ಯ ಬರುತ್ತೋ. ದುರಂತ ಪರಾಕ್ರಮ, ಅವರಂಥ ಪರಾಕ್ರಮಿಯೇ ಇಲ್ಲ. ಇಡೀ ಮಹಾಭಾರತದಲ್ಲಿ ಅತ್ಯಂತ ಪರಾಕ್ರಮಿ ಭೀಷ್ಮರು. ಅವರನ್ನ ಸೋಲಿಸೋದಕ್ಕೆ ಯಾರೂ ಹುಟ್ಟಿಲ್ಲ. ಹಾಗಾಗಿ ತನ್ನ ಸಾವಿನ ಗುಟ್ಟನ್ನು ತಾನೇ ಹೇಳಿಕೊಂಡು ಶರಶಯ್ಯಲ್ಲಿ ಮಲಗಿದಂಥ ಮಹಾನುಭಾವರು ಭೀಷ್ಮರು. ಅವರನ್ನ ದುರಂತ ಪರಾಕ್ರಮಿ ಅಂತಾನೆ ಕುಮಾರವ್ಯಾಸ. ತುಂಬ ಉತ್ಕೃಷ್ಟವಾದ ಶಬ್ದ ಪ್ರಯೋಗ. ಆ ದುರಂತ ಪರಾಕ್ರಮನು ಗಂಗಾ ಕುಮಾರಕನು, ಕಾದಲೈದಪ್ಪನು. ಅವನಿಗೆ ಯುದ್ಧ ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತು. ಅಖಿಲ ಬಲ ವಿಭುವಾದನು. ವಿಭು ಅಂತಂದ್ರೆ ಒಡೆಯ. ವಿಭುವಿಗಿಂತ ದೊಡ್ಡವನು ಯಾರೂ ಇಲ್ಲ. ಶ್ರೀಮನ್ ನಾರಾಯಣ ವಿಭು, ಪರಮೇಶ್ವರ ವಿಭು. ಆ ವಿಭುವನ್ನು ಹೋಲಿಸಿ ಹೇಳ್ತಾರೆ, ಅಖಿಲ ಬಲ ವಿಭು. ಎಷ್ಟೇ ಪರಾಕ್ರಮದ ಜನ ಬರಲಿ, ಎಷ್ಟು ಜನಮಾದರೂ ಸೇರಲಿ, ಎಲ್ಲರನ್ನೂ ಸೋಲಿಸಬಲ್ಲಂಥ ಪರಾಕ್ರಮಿ ಭೀಷ್ಮರು. ಇವನು ಅತಿ ಬಲನು, ಕಾಲನ ಸಾಧಿಸಿದ ಛಲದಂಕಮಲ್ಲ ಅಂತ. ಕಾಲನ ಸಾಧಿಸಿದ ಅಂತಂದ್ರೆ, ನಮ್ಗೆಲ್ಲರೂ ಕಾಲ ಬದಲಿಸ್ಕೊಂಡ್ರೆ ಮುಗೀತು ನಮ್ಮ ಜೀವನ. ಕಾಲ ಅಂದ್ರೆ ಮೃತ್ಯು. ಮೃತ್ಯುವನ್ನು ಸಾಧಿಸಿಕೊಂಡವರು ಅಂತಂದ್ರೆ ಇಚ್ಛಾಮರಣಿ ಭೀಷ್ಮರು. ಅವ್ರಿಗೆ ಯಾವಾಗ ಬೇಕೋ ಆವಾಗ ಮೃತ್ಯುವಿಗೆ ಆಹ್ವಾನ ಕೊಡ್ತಾರೆ. ಬಾರಯ್ಯ, ನಾನು ಸಿದ್ಧ ಇದ್ದೀನಿ, ಕರ್ಕೊಂಡು ಹೋಗ್ಬೋದು. ಅಲ್ಲಿಯವರೆಗೂ ಮೃತ್ಯು ಕೂಡ ಸುಳಿಯೋದಿಲ್ಲ ಅಂತೀರ. ಇದು ಅತಿ ವಿಚಿತ್ರದ ಸಂಗತಿ. ಯಾವ ಮನುಕುಲದ ವ್ಯಕ್ತಿಗೂ ಈ ಅನುಕೂಲ ಇಲ್ಲ. ಭೀಷ್ಮರಿಗೆ ಮಾತ್ರವೇ ಅನುಕೂಲ. ಹಾಗಾಗಿ ಅವರು ಕಾಲನ ಸಾಧಿಸಿದ ಛಲದಂಕಮಲ್ಲ ಭೀಷ್ಮ. ನೋಡಪ್ಪ, ಭೀಷ್ಮರು ಅಲ್ಲಿದ್ದಾರೆ. ತುಂಬ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಇದಿಷ್ಟು ಅವರು ಪರಿಚಯ ಅಂತ ಹೇಳಿ ಮುಂದೆ ದ್ರೋಣಾಚಾರ್ಯರು ತೋರಿಸ್ತಾ ಇದ್ದಾರೆ. ಸುಪತುದಿ ಬೆರಳಂಬುಗೊಲೆಗೇರಿಸಿದ ಬಿಲು ಮಣಿಮಯದ ಗದ್ದುಗೆ ರಸುಮೆಗಳ ಜೋಡಿನಲ್ಲಿ ಹೊಂದೇರಿನ ಬಿಡಾಯಲಿ ಮಸೆಗಣೆಯ ಬತ್ತಳಿಕೆ ತಿಗುರೇರಿಸಿದ ಮೈ ಕತ್ತುರಿಯ ತಿಲಕದ ನೊಸಲಿನಾತನ ನೋಡು ನೋಡು ಗರುಡಿಯ ಜಾಣ ದ್ರೋಣನನು. ಈ ಚೆನ್ನಾಗಿ ಆಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಮಾತಾಡಬೇಕು ಅನ್ಸುತ್ತೆ. ಆಡ್ತಾ ಕೇಳ್ತಾ ಇಲ್ಲ. ದ್ರೋಣಾಚಾರ್ಯರು ಮಿಸುಪ ತುದಿಗಳಂಬುಗಳಿಗೆ ಏರಿಸಿದ ಬಿಲ್ಲು. ಮಿಸುಪು ಅಂತಂದ್ರೆ ತುಂಬಾ ಆಕರ್ಷಕವಾದಂಥ, ಉತ್ಕರ್ಷಣೆ ಮಾಡುವಂಥ ಪದಾರ್ಥ. ಮಿಸುಪ ತುದಿಗಳಲ್ಲಿ ಅಂಬುಗೊಲೆಗೆ ಏರಿಸಿದ ಬಿಲ್ಲು ಅಂದ್ರೆ ಬಿಲ್ಲಿಗೆ ಈಗಾಗಲೇ ಬಾಣವನ್ನು ಜೋಡಿಸಿ ಸಿದ್ಧವಾಗಿ ನಿಂತುಬಿಟ್ಟಿದ್ದಾರೆ ಯುದ್ಧಕ್ಕೆ ದ್ರೋಣಾಚಾರ್ಯರು. ಮಣಿಮಯದ ಗದ್ದುಗೆ ಹೇಳಿ ಕೇಳಿ ರಾಜಗುರುಗಳು, ಬಹಳ ದೊಡ್ಡ ಸ್ಥಾನ. ಅವರು ರತ್ನ ಖಚಿತವಾದಂಥ ಒಂದು ಪೀಠದಲ್ಲಿ ಕೂತ್ಕೊಂಡಿದ್ದಾರೆ ರಥದಲ್ಲಿ. ರಸುಮೆಗಳ ಜೋಡಿನಲ್ಲಿ, ಇಲ್ಲಿ ಜೋಡು ಅಂತಂದ್ರೆ ಕವಚ. ರಸುಮೆಗಳ ಜೋಡು ಅಂತಂದ್ರೆ ತುಂಬ ಕಾಂತಿಯುಕ್ತವಾದಂಥ ಕವಚ. ಅಂತಿಂತ ಕವಚ ವೆಸ್ಟ್ ಕೋಸ್ಟ್ ಹಾಕೊಳ್ಳಿಲ್ಲ ಅವರು. ಅವ್ರು ಹಾಕೊಂಡ್ರೆ ವೆಸ್ಟ್ ಕೋಟು ಬಹಳ ಭವ್ಯವಾದದ್ದು, ಕಾಂತಿಯುಕ್ತವಾದಂಥ ಕವಚಗಳು. ಹೊಂದೇರಿನ ವಿಡಾಯಿಯಲ್ಲಿ ಚಿನ್ನದ ರಥ. ಆ ರಥದಲ್ಲಿ ವೈಭವವಾಗಿ, ವಿಡಾಯಿ ಅಂದರೆ ವೈಭವವಾಗಿ ಕೂತ್ಕೊಂಡಿದ್ದಾರೆ.
ಮಸೆಗಣೆಯ ಬತ್ತಳಿಕೆ. ಮಸೆಗಣೆ ಅಂದರೆ ಕಣೆ ಅಂದರೆ ಬಾಣ. ಮಸೆಗಣೆ ಹರಿತವಾದ ಬಾಣಗಳು, ಹರಿತವಾದ ಬಾಣಗಳನ್ನು ಒಳಗೊಂಡಂತಹ ಬತ್ತಳಿಕೆಯನ್ನು ಕಟ್ಟಿಕೊಂಡಿದ್ದಾರೆ. ತಿಗುರೇರಿಸಿದ ಮೈ. ತಿಗುರು ಅಂತಂದ್ರೆ ಸುಗಂಧ. ಆಗ ಎಲ್ಲರಿಗೂ ಅದೊಂದು ಪದ್ಧತಿ. ಯುದ್ಧಕ್ಕೆ ಹೋಗಲಿ, ಮದುವೆ ಮನೆಗೆ ಹೋಗಲಿ, ರಿಸೆಪ್ಷನ್ಗೆ ಹೋಗಲಿ, ಆಟಕ್ಕೆ ಹೋಗಲಿ, ಪಾಠಕ್ಕೆ ಹೋಗಲಿ, ತಿಗುರೇರಿಸ್ಕೊಂಡು ಹೋಗ್ಬೋದು. ಅದು ಪದ್ಧತಿ. ಅಂದರೆ ಈಗ ಮಾಡ್ತಾರಲ್ಲ ಗಲ್ಫ್ ಕಂಟ್ರೀಸಿಂದ ಬರೋ ತಿಗುರು, ಅದಲ್ಲ. ಆಗ ಇನ್ ಹೌಸ್ ಅಂತ ತಯಾರು ಮಾಡ್ತಾ ಇದ್ದದ್ದು, ಬಹಳ ವಿಶೇಷವಾದದ್ದು. ಅಂಥ ತಿಗುರೇರಿಸಿದ ಮೈ, ಕಸ್ತೂರಿಯ ತಿಲಕದ ಮುಸಲು. ಕಸ್ತೂರಿ ತಿಲಕವನ್ನು ಲಕ್ಷಣವಾಗಿ ಇಟ್ಟುಕೊಂಡಿದ್ದಾರೆ. ಆ ಹಣೆ. ಆತನ ನೋಡು ಗರುಡಿಯ ಜಾಣ. ಗರುಡಿಯ ಜಾಣ ಅಂತ ದ್ರೋಣಗಾದ ಇನ್ಯಾಗ ಹೇಳಬೇಕು. ಕೌರವ ಪಾಂಡವರಂತಹ ಉದ್ದಟ ವೀರರನ್ನು ತಯಾರು ಮಾಡಿದಂತಹ ದ್ರೋಣಾಚಾರ್ಯರು, ಅವರ ಸ್ಮರಣೆ ಮಾತ್ರದಿಂದಲೇ ಜಗತ್ತಿನ ಏಕೈಕ ವಿಶೇಷ ಬಿರುಗಾರನಂತಹ ಏಕಲವ್ಯ ಅವನಿಗೆ ಗುರುವಾದವರು. ದ್ರೋಣಾಚಾರ್ಯರ ಸಮಾನವಾದ ಗುರುಗಳು ಇನ್ನೊಬ್ಬರು ಇಲ್ಲ. ಹಾಗಾಗಿ ಅವರನ್ನ ಗರುಡಿಯ ಜಾಣ ಅಂತ ಕರೀತಾನೆ ಕುಮಾರವ್ಯಾಸ. ಗರುಡಿಯ ಜಾಣ ದ್ರೋಣನನ್ನು ನೋಡಪ್ಪ ಅಲ್ಲಿ ದ್ರೋಣಾಚಾರ್ಯರು. ಮುಂದೆ ನೋಡು ಆ ಕಡೆ, ಅಲ್ಲಿದ್ದಾನಲ್ಲ ಶಲ್ಯ. ರಾಯನು ಆತನ ಬಳಿಯಲ್ಲಿ ಆಕಣಾಯತಾಸ್ತ್ರರು ಕಾರ್ಮುಕದ ಸ್ವಾಧ್ಯಾಯ ಸಿದ್ಧರು 10,000 ಮಕುಟವರ್ಧನರು ಸಾಯನಜದ ಸಿತಗರದೆ ತನ್ನಾಯತಗಳು ಅಪ್ರತಿಮರವು ಅದರ ನಾಯಕರ ನೆರವಿಯೊಳು ಶಲ್ಯನು ಪಾಲನ ನೋಡು ಎಂದ. ರಾಯನು ರಾಜ ಅಲ್ಲಿದ್ದಾನಂದು ಶಲ್ಯ. ಅವನ ಹತ್ತಿರ, ಅವನ ಬಳಿಯಲ್ಲಿ ಆ ಕರ್ನಾಯತಾಸ್ತ್ರರು ಅಥವಾ ಆಕರ್ನಾಯತಾಸ್ತ್ರರು, ಹೇಗೂ ಬದುಕೊಳ್ಬಹುದು ಅದನ್ನು, ಆ ಪ್ರಯೋಗವನ್ನು. ಕರ್ನಾಯತಾಸ್ತ್ರ ಅಂತಂದರೆ ಕಿವಿಯವರೆಗೆ ಎಳೆದು ಹಿಡಿದಂಥ ಅಸ್ತ್ರಗಳು, ಬಾಣ. ಅದು ಎಲ್ಲ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ ಅವನ ಜೊತೆಗೆ. ಬಾಣ ಹೂಡಿ ಅಂತ ಕೂಡಲೇ ಹೂಡಬೇಕು, ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ ಆಗಲೇ. ಕಾರ್ಮುಕರ ಸ್ವಾಧ್ಯಾಯ ಸಿದ್ಧರು. ಕಾರ್ಮುಕ ಅಂತಂದರೆ ಬಿಲ್ಲು. ಎಂಥೋ ಸ್ವಾಧ್ಯಾಯ ಸಿದ್ಧರು, ಅವ್ರಿಗೆ ಗುರುಗಳೇ ಬೇಕಿಲ್ಲ. ಇನ್ನೆಂಥ ಚತುರರಿರ್ಬೇಕು ಅವರೆಲ್ಲ. ಗುರುಗಳೇ ಇಲ್ಲದೆ ಸ್ವಾಧ್ಯಾಯದಲ್ಲೇ ಕಲಿತವರು, ಅಂಥ ಬಿಲ್ವಿದ್ಯೆ ಚತುರರು ಅವರೆಲ್ಲ. 10,000 ಮಕುಟವರ್ಧನರು ಸಾಯಲಂಜದ ಸಿತಗರದೆ. 10,000 ಜನ ಅಂತಂದರೆ ಸುಮ್ಮನೆ ಒಂದು ಸಂಖ್ಯೆ. ಈ 10,000 ಸಹಸ್ರ ಶೀರ್ಷ ಪುರುಷ ಅಂತಂದರೆ 1000 ತಲೆ ಇದ್ದು ವಿಷ್ಣುವಿಗೆ ಅಂತ ಅಲ್ಲ ಅರ್ಥ. ಅಸಂಖ್ಯ ಅಂತ. ಈ ಕಾವ್ಯಗಳಲ್ಲಿ ಮಂತ್ರಗಳಲ್ಲಿ ಬರುವಂಥ ಸಂಖ್ಯೆಗೆ ಸಂಖ್ಯಾ ದೃಷ್ಟಿಯಿಂದ ಯಾವ ಬೆಲೆಯೂ ಇಲ್ಲ. ಅಸಂಖ್ಯ ಅನ್ನೋದಷ್ಟೇ ಅದರ ಇಂಗಿತ. ಹಾಗೆ ಅಸಂಖ್ಯರಾದಂಥ ಮಕುಟವರ್ಧನರು. ಮಕುಟವರ್ಧನರು ಅಂದರೆ ಒಬ್ಬೊಬ್ಬರು ಒಬ್ಬೊಬ್ಬ ಚಕ್ರವರ್ತಿ ಆಗೋದಕ್ಕೆ ಲಾಯಕ್ಕಾಗಿದ್ದಾನೆ. ಅಷ್ಟು ಪರಾಕ್ರಮಿ, ಅಷ್ಟು ಜನ ಅಲ್ಲಿ ನೆರೆದಿದ್ದಾರೆ. ಸಾಯಲಂಜದ ಸಿತಗರದೆ. ಸಿತಗರ ಅಂತಂದರೆ ಪರಾಕ್ರಮ ಅಂತ. ಸಾಯೋದಕ್ಕೆ ಹೆದರೋದೇ ಇಲ್ಲ ಅವರು. ಸಾವು ಅನ್ನೋದಕ್ಕೆ ನಾವೆಲ್ಲ ಎಷ್ಟು ಹೆದರ್ತೇವೆ. ಅವ್ರಿಗೆ ಯಾರಿಗೂ ಹೆದರಿಕೆನೇ ಇಲ್ಲ. ಗೊತ್ತಿದ್ದು ಸಾವಿನ ಬಾಯಿಯೊಳಗೆ ಕೈ ಬಾಯಿ ಮೈಯನ್ನು ಇಡ್ತಾರೆ ಅವರು. ಅಂಥವರು ಸಾಯಲದ ಸಿತಗರದೆ ತನ್ನ ಆಯತದೊಳಗೆ ಪ್ರತಿಮ ರೌದ್ರದ ನಾಯಕರ ನೆರವಿಯೋಳು ಶಲ್ಯ ಕೃಪಾಲ ನೋಡಿದ. ಹೀಗೆ ಅವನು ಸುತ್ತ ನೆರೆದಿರುವಂತಹ ಅಪ್ರತಿಮವಾದ ವೀರರ ಮಧ್ಯೆ ಇದ್ದಾನಲ್ಲ, ಅಲ್ಲಿ ಕಾಣ್ತಾ ಇದ್ದಾನಲ್ಲ, ಅವನೇ ಶಲ್ಯ. ನೋಡು ಶಲ್ಯರನ್ನ ಅಂತ ಹೇಳಿದ. ರಾಯನಡುಗರ ಗಂಡ ಹೀಗೆ ಕೌರವನ ಸೈನ್ಯದಲ್ಲಿದ್ದಂಥ ಶಲ್ಯ, ಅಶ್ವತ್ಥಾಮ, ಕೃಪಾಚಾರ್ಯರು, ಕರ್ಣ,
ಭೂರಿಶ್ರವ, ದುಶಾಸನ, ಕರ್ಣನ ಮಗ ವೃಷಸೇನ, ಬಾಹ್ಲಿಕರು, ವಿಂಧ್ಯರು, ಮಾಳವ, ಕೊಂಕಣ, ಗುಜರಾತು, ಬರ್ಬರ, ಕೋಸಲ, ಖೇಟ, ಕೇರಳ, ಸಿಂಹಳ, ಮಗಧ, ದ್ರಾವಿಡ ಎಲ್ಲರಿಂದಲೂ ವೀರಾಧಿವೀರರು ಮಹಾಪರಾಕ್ರಮಗಳು ಅಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಅವರೆಲ್ಲರನ್ನೂ ಬೆಲ್ಲು ತೋರಿಸಿ 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 ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ ಇವರೆಲ್ಲ ವೀರಾಧಿವೀರರು, ಎಲ್ಲರೂ ನಿನ್ನ ಸಮಾನಕ್ಕೆ ಅಷ್ಟು ವೀರರು, ಅಷ್ಟು ಜನ ಇದ್ದಾರೆ, ನೋಡು ಏನು ಮಾಡ್ತೀಯೋ ನೋಡು ಅಂತ. ಅಲ್ಲಿ ಕೌರವರ ಸೇನೆಗೆ ಸೇರಿಕೊಂಡು ಬೇಕಾದ್ರೆ ಆ ಮಹಾರಾಜರಿಗೆಲ್ಲ ಅಷ್ಟು ವೀರರು, ದೊಡ್ಡ ದೊಡ್ಡವರು, ಅವರೆಲ್ಲ ಯಾಕೆ ಬಂದು ಈ ಅಧರ್ಮಿಕ ಕೌರವನ ಜೊತೆ ಸೇರಿಕೊಂಡ್ರು ಅಂದರೆ ಅದಕ್ಕೆ ನಾನಾ ಕಾರಣಗಳು, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ. ಕೆಲವರು ಹಳೆಯ ಸ್ನೇಹ ಇತ್ತು, ದುರ್ಯೋಧನಿಗೂ ಅವರಿಗೂ ಸ್ನೇಹದ ಕಾರಣಕ್ಕೆ ಬಂದರು. ಇನ್ನು ಕೆಲವರು ಬಾಂಧವ್ಯಗಳಿತ್ತು, ಬಂಧುಗಳಾಗಿದ್ದರು, ಬೀಗರಾಗಿದ್ದರು, ಆ ಕಾರಣಕ್ಕಾಗಿ ಬಂದರು. ಇನ್ನು ಕೆಲವರು ಹೊಸ ಬಾಂಧವ್ಯದ ಆಸೆಯಿಂದ ಬಂದರು. ಸಹಾಯ ಮಾಡಿ ನಾಳೆ ದಿವಸ ನನ್ನ ಮಗಳನ್ನು ಕೊಟ್ಟು ಮಗಳನ್ನು ತೊಗೊಂಡು ಏನೋ ಮಾಡ್ಬೋದಲ್ಲ, ಒಂದು ಹೊಸ ಬಾಂಧವ್ಯ ಬೆಳೆಯುತ್ತೆ. ಮಹಾರಾಜರಿಗೆಲ್ಲ ಹಿಂದೆ ಬಾಂಧವ್ಯ ಅನ್ನೋದು ಬಹಳ ಮುಖ್ಯವಾಗಿತ್ತು. ಯಾಕೆ ಅಂತಂದರೆ ಎಷ್ಟು ಜನ ರಾಜರನ್ನು ತಮ್ಮ ಬೀಗರನ್ನಾಗಿ ಮಾಡಿಕೊಂಡ್ರೆ ಅಷ್ಟು ಪ್ರಬಲರಾಗ್ತಾ ಇದ್ರು. ಹಾಗಾಗಿ ಕೌರವನ ಜೊತೆ ಸೇರಬೇಕಾದ್ರೆ ಮಹಾಪರಾಕ್ರಮಿ ಕೌರವ ಅದರಲ್ಲಿ ಅನುಮಾನವೇ ಇಲ್ಲ. ಅಂಥ ಕೌರವನ ಬಾಂಧವ್ಯ ಸಿಕ್ಕಿತ್ತು ಅನ್ನೋ ಆಸೆಯಿಂದ ಕೆಲವರು, ಇನ್ನು ಕೆಲವರು ಪಾಂಡವರ ಮೇಲೆ ಅನೇಕ ಕಾಲದಿಂದ ಬಹಳ ದ್ವೇಷ ಇತ್ತು, ಮತ್ಸರ ಇತ್ತು. ದ್ವೇಷಕ್ಕೆ ಕಾರಣ ಮತ್ಸರವೂ ಆಗ್ಬೋದು, ಹೊಟ್ಟೆ ಕಿಚ್ಚು, ಇನ್ನೇನು ಕಾರಣ ಇದ್ದರೂ ಹೊಟ್ಟೆ ಕಿಚ್ಚು, ಆ ಮತ್ಸರ ಅದರಿಂದ ಬಂದರು. ಇನ್ನು ಕೆಲವರು ಯಾವುದೋ ಹಳೆ ಸೇಡಿತ್ತು ಅದು ತೀರಿಸ್ಕೊಳ್ಳೋಕ್ಕೆ ಬಂದರು. ಇನ್ನು ಕೆಲವರು ನರಿಗಳು ಹಾಗೆ, ಏನೋ ಹೋದರೆ ನಾವು ಹೊಡೆದಾಡಿ ಬಂದರೆ ನಮಗೊಂದು ಸ್ವಲ್ಪ ಲಾಭ ಸಿಕ್ಕುತ್ತೆ, ಏನೋ ಪ್ರಯೋಜನವಾಗುತ್ತೆ, ಎಷ್ಟು ಸಿಕ್ಕಿದ್ರೆ ಅಷ್ಟು ಸಿಕ್ಕಲಿ, ಬಂದಷ್ಟೇ ಬಂತು ಅಂತ ಅನ್ನೋ ಲೆಕ್ಕದಲ್ಲಿ ಬಂದವರು. ಹೀಗೆ ಅನೇಕ ಕಾರಣಗಳಿಂದ ಅನೇಕ ವೀರಾಧಿವೀರರು, ರಾಜಮಹಾರಾಜರು ಕೌರವನ ಸೈನ್ಯಕ್ಕೆ ಬಂದು ಸೇರಿಕೊಂಡಿದ್ದರು. ಕೃಷ್ಣ ಮುಂದುವರೆದು ಈ ಎಲ್ಲರ ಪರಿಚಯವನ್ನು ಹೇಳ್ತಾ ಇದ್ದಾನೆ. ಆ ಮಧ್ಯೆ ಅಲ್ಲಿ ನೋಡಪ್ಪ, ಬಿಡೀ ಛತ್ರ ಕಾಣಿಸುತ್ತೆ ನೋಡು, ಬೆಳ್ಗೊಡೆ, ರತ್ನ ಖಚಿತವಾದ ಕಿರೀಟ ಹಾಕ್ಕೊಂಡಿದ್ದಾನೆ ನೋಡು, ಚಾಮರಗಳು ಬೀಸ್ತಾ ಇದ್ದಾರೆ. ಯುದ್ಧ ರಂಗದಲ್ಲೂ ಚಾಮರವನ್ನು ಬೀಸಿಸ್ಕೊಳ್ತಾನೆ, ಇನ್ನೆಂಥ ಶೋಕಿ ಇರಬೇಕು ಅವನಿಗೆ. ಚಾಮರಗಳು ಬೀಸ್ತಾ ಇದ್ದಾರೆ. ವರ್ಗ ಪತಾಕೆ, ಹಾವಿನ ಧ್ವಜವನ್ನು ಹಾಕ್ಕೊಂಡಿದ್ದಾನೆ. ಈ ಎಲ್ಲ ವೈಭವದ ಮಧ್ಯೆ ಇದ್ದಾನೆ ನೋಡು ಮಹಾತ್ಮ. ಯಾರೋನು? ದುರ್ಯೋಧನ. ಇಡೀ ಕೌರವ ಇದು ಕುರುಯುದ್ಧದ ಗಲಾಟೆಗೆ ಮೂಲ ಕಾರಣ ದುರ್ಯೋಧನ. ಅವನಲ್ಲಿದ್ದಾನೆ ನೋಡು. ಇಲ್ಲಿ ನೋಡು, ಪೆಟ್ಟು ತಿಂದ ಸರ್ಪಗಳ ಹಾಗೆ ಬುಸುಗುಡ್ತಾ ಇರೋರೆಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ. ಇವರೆಲ್ಲ ದುರ್ಯೋಧನ ತಮ್ಮಂದಿರ ಗುಂಪು, 99 ಚಾಂಡಾಲು ಎಲ್ಲ ನಿಂತ್ಕೊಂಡಿದ್ದಾರೆ. ಕುದುರೆಗಳ ಸಮುದ್ರ ಇದ್ದಾಗಿದೆ. ಆ ಸಮುದ್ರದ ಮಧ್ಯೆ ಆ ವೈಭವದಲ್ಲಿ ಇರೋನು ಯಾರಿದ್ದಾನೆ ಗೊತ್ತಾ? ಜಯದ್ರಥ ಇದ್ದಾನೆ. ದುರ್ಯೋಧನ ಭಾವ ಜಯದ್ರಥ ಇದ್ದಾನೆ. ಅಲ್ಲಿ ಪರ್ವತ ಇದ್ದ ಹಾಗೆ ಕಾಣುವ ಹಾಗೆ ಕಾಣ್ತಾ ಇದ್ದ ಒಂದು ದೊಡ್ಡ ಆನೆ. ಆ ಆನೆ ಮೇಲೆ ಕೂತಿರೋನು ಯಾರು ಗೊತ್ತಾ? ಯಾರು ಸ್ವಲ್ಸಕ್ಕಾಗದೇ ಇರುವಂಥ ಭಗದತ್ತ ಕೂತ್ಕೊಂಡಿದ್ದಾನೆ. ಒಬ್ಬೊಬ್ಬನೇ ಪರಿಚಯ ಮಾಡಿ ಕೊಡ್ತಾ ಇದ್ದಾನೆ ಅವನು. ಭೂರಿಶ್ರವನ ಸೇನೆ ನೋಡೋಲ್ಲಿ ಎಂಥ ವೀರರ ಕಾಂತಿಯನ್ನು ಸೂಸ್ತಾ ಇದೆ ಆ ಸೈನ್ಯ ಅಂತನ್ನೋದು. ರಣೋತ್ಸಾಹದಲ್ಲಿರುವಂಥ ಆ ರಥಗಳು, ಕುದ್ದು ಕೆನಿತಾ ಇರುವಂಥ ಕುದುರೆಗಳು, ಸಾರಥಿಗಳ ಗರ್ಜನೆ, ರಥಗಳ ಗಲಾಟೆ, ಹೀಗೆ ದುರಂತರವಾಗಿ ಕಾಣ್ತಾ ಇದೆ ಆ ನೋಟ. ಅಲ್ಲಿ ನೋಡು, ಭೂರಿಶ್ರವ ಇದ್ದಾನೆ. ಇವನು ನೋಡು, ಇವನು ಯಾರು ಗೊತ್ತಾ? ಕರ್ಣನ ಮಗ ವೃಷಸೇನ. ಕರ್ಣ ಎಷ್ಟು ವೀರನೋ ಅಷ್ಟೇ ವೀರ ವೃಷಸೇನ. ಅವನ ತಮ್ಮ ಇದ್ದಾನೆ ಚಿತ್ರಸೇನಕ, ಅವನು ಅಷ್ಟೇ ವೀರ. ಇವರಿಬ್ಬರು ಅಭಿಮನ್ಯುವಿನ ಹಾಗೆ. ಆ ಉಪಮೆಯನ್ನು ನೋಡಿ, ಅಭಿಮನ್ಯುವು ಹಾಗೆ, ಅಭಿಮನ್ಯುವಿನ ಹಾಗೆ ಇವರು ವೀರರು. ಅಲ್ಲಿ ನೋಡು, 100 ಜನ ರಾಜ್ಕುಮಾರರು ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಯಾರು ಅಂದ್ಕೊಂಡಿದ್ಯಾ? ಉನ್ಮತ್ತರು. ಅವರೆಲ್ಲ ದುರ್ಯೋಧನನ ಮಕ್ಕಳು. ಜೊತೆಯಲ್ಲಿರೋರು ಸುಬಲನ ಮಕ್ಕಳು. ಸುಬಲ ಅಂತಂದರೆ ಗಾಂಧಾರದ ರಾಜ, ಗಾಂಧಾರಿ, ಶಕುನಿ ಇವರ ತಂದೆ ಸುಬಲ ಅಂತ. ಆ ಸುಬಲನ ಮಕ್ಕಳು. ಇವರನ್ನೆಲ್ಲ ಯಾರೂ
ಇವರು ಯಾರನ್ನೂ ಕಾಳಗದಲ್ಲಿ ಯುದ್ಧದಲ್ಲಿ ಹೊಡೆದಾಟದಲ್ಲಿ ಲೆಕ್ಕನೇ ಇಡಲ್ಲ. ರೌಡೀಸ್ ನಂಬರ್ 1 ಹೇಳ್ತಾರಲ್ಲ ಹಾಗೆ, ಯಾರು ಅಂದ್ರೆ ಲೆಕ್ಕ ಇಲ್ಲ ಅವರಿಗೆ. ಅಂತ ವೀರಾದಿವೀರಿದ್ದಾರೆ. ಆ ಕಡೆ ನೋಡು, ಇಷ್ಟೆಲ್ಲ ಆಯ್ತಲ್ಲ, ಆ ಕಡೆ ನೋಡಯ್ಯ ಯಾರಿದ್ದಾರೆ ನೋಡು, ಇಷ್ಟೆಲ್ಲ ಒಬ್ಬರು ಬಿಟ್ಬಿಟ್ಟ, ಕೊನೆಯಲ್ಲಿ ಹೇಳೋಣ ಅಂತ. ದುರ್ಯೋಧನಿಗೆ ಪರಮ ಪ್ರೀತಿ ಪಾತ್ರನಾದಂಥವನು ಯಾರು ನಮ್ಗೆ ಗೊತ್ತೇ ಇದೆ. ಸುಯೋಧನನ ಸೇನೆಗೆ ಕಿರೀಟಪ್ರಾಯನಾದವನು. ದುರ್ಯೋಧನ ಸೈನ್ಯಕ್ಕೆ ಅವನೇ ಕಿರೀಟಪ್ರಾಯ. ಅರಿದಮನ ವಿಶಾರದ ಅಂತಾನೆ. ಶತ್ರುಗಳನ್ನ ದಮಿಸೋದ್ರಲ್ಲಿ ಅವನ್ನ ಬಿಟ್ಟರೆ ಇಲ್ಲ ಅಂಥ ಪರಾಕ್ರಮಿ. ಅರಿದಮನ ವಿಶಾರದ. ಎಲ್ಲರಿಂದಲೂ ಹೊಗಳಿಕೆಗೆ ಪಾತ್ರನಾದಂಥವನು. ಅಪ್ರತಿಮ ವೀರರಲ್ಲೇ ಅಪ್ರತಿಮ ವೀರ ಅನ್ನಿಸಿಕೊಂಡವನು. ಯಾರವನು? ಕರ್ಣ. ಅಲ್ಲಿದ್ದಾನೆ ನೋಡು ಅಂಥೇಳಿ ಹೀಗೆ ಎಲ್ಲರ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಮಾಡಿಕೊಟ್ಟಿದ ಮೇಲೆ ಕೃಷ್ಣ ಅರ್ಜುನಿಗೆ ಪ್ರೇರೇಪಿಸ್ತಾ ಹೇಳ್ತಾ ಇದ್ದಾನೆ, ಬೆರಳಲಿ ಸಾಯಕವತಿರುಹುವನು ತಾಕಲಿ ಕರ್ಣ ನೋಡು ಎಂದ. ಕರ್ಣನನ್ನು ಹೊಗಳ್ತಾ ಇದ್ದಾನೆ ಕೃಷ್ಣ. ರಾಯನಣುಗರ ಗಂಡ. ಅಣುಗ ಅಂತಂದ್ರೆ ಪ್ರೀತಿಪಾತ್ರ ಅಂತ. ರಾಯ ದುರ್ಯೋಧನ. ದುರ್ಯೋಧನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಕರ್ಣನೇ. ನಾವು ಅನೇಕ ಕಥೆಗಳು ಕೇಳಿದ್ದೇವೆ. ದುರ್ಯೋಧನ ಕರ್ಣ ಎಷ್ಟು ಮಟ್ಟಿನ ಆಪ್ತರು ಅಂತ ಹೇಳಿ. ಅಷ್ಟು ಪ್ರೀತಿ ಕರ್ಣನಿಗೆ. ಕರ್ಣನಿಗೆ ದುರ್ಯೋಧನದ ಬಗ್ಗೆ ಅಷ್ಟೇ ಸ್ವಾಮಿ ನಿಷ್ಠೆ. ಅವೆರಡು ಅಪ್ರತಿಮವಾದಂಥದ್ದು. ದುರ್ಯೋಧನಿಗೆ ಕರ್ಣನಲ್ಲಿರುವಂಥ ಪ್ರೀತಿ, ಕರ್ಣನಿಗೆ ದುರ್ಯೋಧನಲ್ಲಿರುವಂಥ ಸ್ವಾಮಿ ನಿಷ್ಠೆ ಅಪ್ರತಿಮವಾದದ್ದು. ಅದಕ್ಕೆ ಉಪಮೆಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರ ಸಂಬಂಧ. ಕೌರವರಾಯದಳ ಶೃಂಗಾರ. ಕೌರವನ ಸೇನೆಗೆ ಶೃಂಗಾರವಾದಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅವನು ಕರ್ಣನೇ. ಶೃಂಗಾರ ಅಂತಂದ್ರೆ ಏನು? ನಾವು ಹೇಗೆ ಮೇಕಪ್ ತೆಗೆದುಕೊಟ್ರೆ ನಮ್ಗೆ ಗುರುತಿಡಿಲ್ಲ, ಮೇಕಪ್ ಹಾಕೊಟ್ರೆ ಗುರುತಿಡಿಯೋದು. ಹಾಗೆ ಕರ್ಣ ಇದ್ರೆ ದುರ್ಯೋಧನ ಸೈನ್ಯ ಅಂತ ಗುರುತಿಡಿದಿದ್ರೆ ದುರ್ಯೋಧನ ಸೈನ್ಯಕ್ಕೆ ಅಂಶ. ಅಷ್ಟರ ಮಟ್ಟಿಗೆ ಶೃಂಗಾರ ದುರ್ಯೋಧನ ಸೈನ್ಯಕ್ಕೆ ಕರ್ಣ. ಮಲೆವ ಅರಿರಾಯ ಮರ್ದನ ಎಂಬ ಬಿರುದಿನಲ್ಲಿ, ಮಲೆವ ಅರಿರಾಯ ಮರ್ದನ, ಶತ್ರುರಾಜನ ಮರ್ದನಕ್ಕೆ ಹೆಸರಾದವನು. ಅದರಲ್ಲೂ ಸಾಧಾರಣ ಶತ್ರುರಾಜರಲ್ಲ, ಮಲೆವ ಅಂತ ಕುಪ್ಪಿದಂಥ ಉನ್ಮತ್ತರಾದಂಥ ಉನ್ಮಾದದಲ್ಲಿರುವಂಥ ಶತ್ರುರಾಜರು ಯಾರ್ಯಾರಿದ್ದಾರೋ ಅಂಥವ್ರನ್ನು ಕೂಡ ಕ್ಷಣ ಮಾತ್ರ ಸಂಹರಿಸಬಲ್ಲಂಥ ಶಕ್ತಿ ಇರುವವನು ಅವನು. ಜೀಯ ಜೀಯ ಜಯವೆಂಬ ಪಂಡಿತರ ಗಾಯಕರ ಮಧ್ಯದಲ್ಲಿ ಅವನನ್ನು ಅಷ್ಟು ಜನ ಹೊಗಳ್ತಾ ಇದ್ದಾರೆ. ಯುದ್ಧರಂಗದಲ್ಲಿ ಕೂಡ ಅನೇಕ ಜನ ಅವನನ್ನು ಹೊಗಳ್ತಾ ನಿಂತುಕೊಂಡಿದ್ದಾರೆ ಕೃಷ್ಣನನ್ನು. ಎಲ್ಲರ ಹೋಗು ಕರ್ಣನ ಮೇಲೆ ಎಲ್ಲರ ಭರವಸೆ. ಅವನು ಬೆರಳಲ್ಲಿ ಸಾಯಕವ ತಿರುಗುವನು ತಾ ಕಲಿಕರ್ಣ ನೋಡೆಂದ್ರ. ಎಲ್ಲರೂ ಬಾಣವನ್ನು ಬಿಲ್ಲಿಗೆ ತೊಟ್ಟಿದ್ದಾರೆ. ಕರ್ಣ ಮಾತ್ರ ಬೆರಳಲ್ಲಿ ಚಕ್ರ ತಿರುಗಿಸಿದ ಹಾಗೆ ಬಾಣವನ್ನು ತಿರುಗಿಸ್ತಾ ಶೋಕಿಯನ್ನು ನಿಂತ್ಕೊಂಡಿದ್ದಾನೆ ಕರ್ಣ. ನೋಡು ಆ ಕರ್ಣನ ಅಂತೇಳಿ ಕೃಷ್ಣ ಹೊಗಳ್ತಾನೆ ಕರ್ಣನನ್ನ. ಮುಂದೆ ಅವನಿಗೆ ಹೇಳ್ತಾನೆ, ಅರ್ಜುನಿಗೆ ಹೇಳ್ತಾನೆ, ಹೇಳಿ ಧನಂಜಯ, ಎನೆ ಧನಂಜಯ, ಎನೆ ಧನಂಜಯ, ಹಗೆಯ ಹೆಚ್ಚಿದ ಹಳುವ ವಿದಲ ವಜ್ರಿಸುತ್ತ ನಿನ್ನಳವಿಯಲಿ ತರುಬಿದೆ
ಧನಂಜಯ ಹಾಗೆಯೇ ಹೆಚ್ಚಿದ ಹಳುವಿದೆಯಲ್ಲ. ನೋಡು, ಹೆಚ್ಚಿದ ಅಂತಂದ್ರೆ ದಟ್ಟವಾದದ್ದು, ದಟ್ಟವಾದ ಶತ್ರುಗಳೆಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ. ವಜ್ರಿಸುತ, ಇಲ್ಲಿ ಅರ್ಜುನನ್ನ ಒಂದು ಸಾಲಿನಲ್ಲಿ ವಜ್ರಿಸುತ ಅಂತಾನೆ, ಇನ್ನೊಂದು ಸಾಲಿನಲ್ಲಿ ಸಮೀರ ಜನ ಅನುಜ ಅಂತ ಕರೀತಾನೆ. ಅಂದ್ರೆ ಆ ಹೆಸರ ಪ್ರಯೋಗದಲ್ಲೂ ಸಹ ಆ ಸಂದರ್ಭಕ್ಕೆ ತಕ್ಕ ಹಾಗೆ ವಜ್ರಿಸುತ ನಿನ್ನ ಅಳವಿಯಲ್ಲಿ ತಲುಪಿದ ಸುಯೋಧನ ಸೈನ್ಯ ಗಿರಿನಿಕರ. ದುರ್ಯೋಧನ ಸೈನ್ಯ ಅನ್ನುವಂಥದ್ದು ಹೇಗೆ ನೆನೆದಿದ್ರೆ ದೊಡ್ಡ ಪರ್ವತವೇ ಕಣ್ಣು ಮುಂದೆ ನಿಂತ ಹಾಗೆ ನೆನೆದಿದ್ಯಪ್ಪ. ನೋಡಪ್ಪ, ವಜ್ರಿಸುತ ಇಂದ್ರನ ಮಗನೇ ಅಂತಾನೆ. ಯಾಕೆ ಅಂತಂದ್ರೆ ಇಂದ್ರನ ವಜ್ರಾಯುಧ ಮತ್ತು ಪರ್ವತಗಳು ಬಹಳ ಸ್ನೇಹಿತರು, ಒಂದನ್ನು ಕಂಡ್ರೆ ಒಂದಕ್ಕಾಗಲ್ಲ. ಅದೊಂದು ಕಥೆ ಇದೆ. ಹಾರ್ತಾ ಇರುವ ಪರ್ವತದ ರೆಕ್ಕೆಗಳನ್ನ ಇಂದ್ರನ ವಜ್ರಾಯುಧ ಕಡೆಗೆ ಹಾಕ್ತಿದ್ದಲ್ಲ ಕಥೆಗಳಿದೆ. ಈಗ ಅಪ್ರಸ್ತುತ ಹೇಳೋಣ. ಒಟ್ಟಿನಲ್ಲಿ ಇಂದ್ರನ ವಜ್ರಾಯುಧಕ್ಕೂ ಗಿರಿ ಶಿಖರಗಳಿಗೂ ಆಗಿ ಬರೋಲ್ಲ. ಈಗ ದುರ್ಯೋಧನನ ಸೈನ್ಯ ದೊಡ್ಡ ಪರ್ವತದ ಹಾಗೆ ನಿನ್ನ ಎದುರುಗಡೆ ನಿಂತ್ಕೊಂಡಿದೆ, ನಿನ್ನ ಅಳವಿಯಲ್ಲಿ, ನಿನ್ನ ಕಣ್ಣಳತೆಯಲ್ಲಿ ನಿಂತ್ಕೊಂಡಿದೆ. ಏನು ಮಾಡ್ತೀಯೋ ನೋಡು. ಎಲೆ ಸಮೀರ ಜನನುಜ, ಗಾಳಿಯ ಮಗನ ತಮ್ಮನೇ, ಭೀಮನ ತಮ್ಮನೇ ಹೇಳ್ತಾ ಇದ್ದಾನೆ. ರಿಪುಬಲ ವಿಲಯ ಮೇಘನಿಕಾಯವಿದೆ. ರಿಪುಬಲ ವಿಲಯ ಮೇಘ ನಿಕಾಯ. ರಿಪುಬಲ ವಿಲಯ ಅಂತಂದ್ರೆ ಶತ್ರುಗಳನ್ನು ದಮನ ಮಾಡುವಂತಹ ಒಂದು ಶಕ್ತಿ ರಿಪುಬಲ ವಿಲಯ. ಮೇಘ ನಿಕಾಯ ಅಂದ್ರೆ ಮೋಡಗಳ ದಟ್ಟಣೆ. ನೋಡಪ್ಪ, ನೀನು ಹೇಳಿ ಕೇಳಿ ಗಾಳಿಯ ತಮ್ಮ, ನಿನ್ನ ಶತ್ರುಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದೇ ಕಡೆ ನೆರೆದಂಥ ದಟ್ಟ ಮೇಘಗಳು, ಮೋಡಗಳು. ಏನು ಮಾಡ್ತೀಯ ನೋಡು, ಗಾಳಿ ಏನು ಮಾಡುತ್ತೆ, ಮೋಡಗಳನ್ನು ಚದುರಿಸುತ್ತೆ. ಹಾಗಾಗಿ ಗಾಳಿಯ ತಮ್ಮನೆ, ಗಾಳಿಯ ಮಗನ ತಮ್ಮನೆ ನೀನು ನೋಡಿ, ನಿನ್ನ ಎದುರಿಗೆ ಇಂಥ ಮೇಘಗಳೆಲ್ಲ ಕಲೆ ಹಾಕ್ಕೊಂಡಿವೆ, ಏನು ಮಾಡ್ತೀಯ ನೋಡು ಅಂತ ಹೇಳಿ ಅರ್ಜುನನಿಗೆ ಹೇಳಿದ್ದಾರೆ. ಮೆಟ್ಟಿ ನೋಡಿದನು ಅಹಿತರಾಯರ ಥಟ್ಟುಗಳ ತೆರಳಿಕೆಯನು. ಉತ್ಸಾಹಗೆಟ್ಟು ಫಲುಗುಣ ಸೆಡೆದು ಮನದಲ್ಲಿ ನೊಂದು ತಲೆವಾಗಿ ಕೆಟ್ಟ ಗಾಯದ ಸುಖಗಳು ಒಡ ಹುಟ್ಟಿದರೆ ಕೈಯಾರ ಕೊಂದರೆ ಮುಟ್ಟದೆ ಕಡು ಪಾಪ ಘನ ಪರಿತಾಪ ತನಗೆ ಎಂದ. ಅರ್ಜುನ ಮೆಟ್ಟಿ ನೋಡಿದ ಅಂದರೆ ಮೆಟ್ಟಂಗಾಲು ಅಂತಲ್ಲ, ಅವನ ಕಾಲುಗಳ ತುದಿಯಲ್ಲಿ ನಿಂತುಕೊಂಡು ನೋಡುವಂಥದ್ದು. ನೋಡಿದ, ಎಷ್ಟು ದೂರಕ್ಕೆ ನನಗೆ ನೋಟ ಕಾಣುತ್ತೋ ಅಷ್ಟು ಕಾಣಲಿ ಅಂತ ಹೇಳಿ ಮೆಟ್ಟುಗಾಲಲ್ಲಿ ನಿಂತ್ಕೊಂಡು ನೋಡ್ತಾನೆ. ಅಹಿತರಾಯರ ನೋಡಿದ, ತನ್ನ ಶತ್ರುರಾಜರನ್ನೆಲ್ಲ ನೋಡಿದ. ಶತ್ರುರಾಜರ ತಟ್ಟುಗಳು ಅಂತಂದ್ರೆ ಸಮೂಹ, ಗುಂಪು. ಆ ಗುಂಪೆಲ್ಲ ಅವರ ತೆರಳಿಕೆ, ಅವರ ಕದರಿಕೆಯನ್ನು ನೋಡಿದ. ಅವರೆಲ್ಲ ಯುದ್ಧಕ್ಕೆ ಉತ್ಸಾಹದಲ್ಲಿದ್ದರು. ಅರ್ಜುನ ಕೂಡ ಉತ್ಸಾಹದಲ್ಲಿ ಬಂದ. ಇದ್ದಕ್ಕಿದ್ದ ಹಾಗೆ ಉಕ್ಕುವ ಹಾಲಿನ ಪಾತ್ರೆಗೆ ನೀರು ಸುರಿದ ಹಾಗೆ ಆಗ್ಬಿಡ್ತು. ಅವನ ಪರಾಕ್ರಮ, ಅವನ ಶೌರ್ಯ, ಉತ್ಸಾಹ ಎಲ್ಲ ಕುಗ್ಗಿ ಹೋಯಿತು. ಯಾಕೆ ಅಂತಂದ್ರೆ ಈಗ ನೋಡ್ತಾನೆ, ಒಬ್ಬೊಬ್ಬನೆಲ್ಲ ಪರಿಚಯ ಮಾಡಿಕೊಟ್ಟ. ನೋಡಿದ್ರೆ ಎಲ್ಲರೂ ತನ್ನ ಬಂಧುಗಳೇ, ಹತ್ತಿರದ ಬಂಧುಗಳು, ಕೆಲವರಂತೆ ದೂರದ ಬಂಧುಗಳು, ಒಟ್ಟಿನಲ್ಲಿ ಬಂಧುಗಳೇ. ಈ ಬಂಧುಗಳನ್ನ ನೋಡಿದ ಕೂಡಲೇ ಅವನು ಸೆಡೆದು ಅಂತಂದ್ರೆ ಕುಗ್ಗಿ ಹೋಗಿ, ಆತಂಕ, ಕಳವಳ, ಈ ಕಾರಣದಿಂದ ಕುಗ್ಗಿ ಹೋದ. ಅವನು ಕುಗ್ಗಿ ಹೋಗಿ ಮನದಲ್ಲಿ ನೊಂದು ತಲೆವಾಗಿ ಕೆಟ್ಟ ಕಾಯದ ಸುಖಕ್ಕೆ ಅಳುಪಿ ಅಂತಂದ್ರೆ ಆಸೆ ಪಟ್ಟು, ಹೆಚ್ಚಿನ ಆಸೆ ಪಟ್ಟು.
ಹೇಳಿ ಕೇಳಿ ಈ ಕೆಟ್ಟ ದೇಹ 4 ದಿವಸ ಇದ್ದು ಆಮೇಲೆ ಹೋಗುತ್ತೆ, ಕೊಳ್ತಾ ಹೋಗುತ್ತೆ. ಇನ್ನು ಸುಖವಾಗಿಡಬೇಕು ಅಂತ ಹೇಳಿ ಈ ಕೆಲಸ ಮಾಡಲಿ ಅನ್ನುವ ಜ್ಞಾನೋದಯ ಅರ್ಜುನನಿಗೆ ಅಲ್ಲಿ ಆಗುತ್ತೆ. ಒಡ ಹುಟ್ಟಿದ ಕೈಯಾರ ಕೊಂದರೆ, ಎಲ್ಲ ಒಡ ಹುಟ್ಟಿದವರು ಹಾಗೇನೆ. ಎಷ್ಟೋ ಜನ ಇವನ ಹತ್ತಿರದ ಬಂಧುಗಳು ಕೌರವನ ಸೈನ್ಯದಲ್ಲಿದ್ದಾರೆ, ಕೌರವನ ಹತ್ತಿರದ ಬಂಧುಗಳು ಇವನ ಸೈನ್ಯದಲ್ಲಿದ್ದಾರೆ. ಈ ಯುದ್ಧ ಆದರೆ ಇವರೆಲ್ಲರ ಕೊಲೆ ಅಂತೂ ಅನಿವಾರ್ಯ ಆಗೇ ಆಗುತ್ತೆ. ಹೀಗೆ ಒಡ ಹುಟ್ಟಿದವರು ಅಂದರೆ ಒಡ ಹುಟ್ಟಿದವರು ಅಂದ್ರಲ್ಲ, ನನ್ನ ಜೊತೆಗೆ ಹುಟ್ಟಿದವರು ಅಂತ ಕ್ಷಣಕ್ಕೆ ಅದೇ ತಂತಾಗಿ ಅಂತಲ್ಲ, ನನ್ನ ಜೊತೆಗಾರರು ಅಂತ ಒಡ ಹುಟ್ಟಿದವರು ಅಂದರೆ. ಈ ಜೊತೆಗಾರರನ್ನೆಲ್ಲ ಕೊಂದು ನನ್ನನ್ನು ಮುಟ್ಟದೆ ಕಡುಪಾಪ ಘನ ಪರಿತಾಪ ನನಗೆ ಆಗೋದಿಲ್ಲವೇ ಅಂತ ಹೇಳಿ ಚಿಂತೆ ಮಾಡಿಬಿಟ್ಟು ಮುಂದಕ್ಕೆ ಕೆಲವರೊಡ ಹುಟ್ಟಿದರು ಲೆಕ್ಕ ಹಾಕ್ತಾ ಇದ್ದಾನೆ, ಯಾರ್ಯಾರು ಏನಿದ್ದಾರೆ ಅಂತ ಹೇಳ್ತಾನೀಗ. ಕೆಲವರೊಡ ಹುಟ್ಟಿದರು, ಕೆಲವರು ಒಡ ಹುಟ್ಟಿದರು, ಗುರುಗಳು ಕೆಲವರು ಮೈದುನನು ಅಳಿಯ ಮಗ ಹಿರಿಯ ಮುತ್ತಯ್ಯ ಮುಮ್ಮನೆನಿಸುವರು ಕಳದೊಳು ಇನಿವರ ಕೊಂದು ಶಿವ 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 ಕೆಲವು ದಿವಸದ ಸಿರಿಗೆ ಸೋಲಿದು ಮುಳುಗುವೆನೆ ಭವ ಸಿಂಧುವಿನೊಳಾನು ಎನ್ನುತ್ತ ಮನ ಮುರಿದ. ಯೋಚನೆ ಮಾಡ್ತಾ ಇದ್ದಾನೆ ತನ್ನಲ್ಲೇನೆ. ಕೆಲವರು ಒಡ ಹುಟ್ಟಿದವರು, ಗುರುಗಳು ಕೆಲವರು. ಎಷ್ಟೋ ಜನ ಗುರುಗಳು, ನಮಗೆಲ್ಲರಿಗೂ ಎಷ್ಟೋ ಜನ ಗುರುಗಳಿದ್ದಾರೆ, ನಾವು ನೆನಪಿಸ್ಕೊಳ್ಳೋದು ಅಷ್ಟೇ. ಎಷ್ಟೋ ಜನ ಗುರುಗಳಿದ್ದಾರೆ, ಅಲ್ಲಿರೋರಲ್ಲಿ ಗುರುಗಳನ್ನು ಎಷ್ಟೋ ಜನ ಕಾಣ್ತಾ ಇದ್ದಾನೆ. ಇನ್ನು ಕೆಲವರು ಮಾವ ಆಗಬೇಕು, ಕೆಲವರು ಮೈದುನ ಆಗಬೇಕು, ಅಳಿಯಂದರಾಗಬೇಕು, ಮಕ್ಕಳಾಗಬೇಕು. ದುರ್ಯೋಧನ ಮಕ್ಕಳು ತಾನೆ, ಮಕ್ಕಳಾಗಬೇಕು. ಹಿರಿಯಯ್ಯ ಆಗಬೇಕು ಅಂದರೆ ತಾತ ಆಗಬೇಕು, ಮುತ್ತಾತ ಆಗಬೇಕು, ಮೊಮ್ಮಕ್ಕಳಾಗಬೇಕು ಎಷ್ಟೋ ಜನ ಯುವಕರು. ಹೀಗೆ ಕಳ ಅಂತಂದರೆ ಯುದ್ಧ. ಕಳದೊಳು ಇನಿಬರ ಕೊಂದು ಶಿವ ಶಿವ ಕೆಲವು ದಿವಸದ ಸಿರಿಗೆ ಸೋಲಿದು. ಯಾವುದೋ ಕೆಲವು ದಿವಸದ ಒಂದು ವೈಭವಕ್ಕೋ ಸುಖಕ್ಕೋ ನಾನು ಮನಸ್ಸೋತು ಮುಳುಗುವೇನೆ ಭವ ಸಿಂಧುವಿನೋಳು, ಈ ಸಂಸಾರದ ಸಾಗರದ ನಾನು ಮುಳುಗು ಹೋಗಬೇಕೆ ಅಂತ ಮನ ಮುರಿದ ಭಕ್ತ ಮನಸ್ಕನಾದ, ಚಿಂತೆಗೊಳಗಾದ ಅರ್ಜುನ ಮುಂದೆ ಇದಿರುಗಾಣದೆ ಕೊನೆಗೆ ನಿರ್ಬಂಧದಲ್ಲಿ ಬೆಸೆಸುವ ಕೃಷ್ಣನ ಕಟ ಮದಮುಖನು ದುರ್ಬೋಧಕನು ವಂಚಕನು ಘಾತಕನು ಯದುಗಣನ್ವಯದೊಳಗೆ ಕರುಣಾಸ್ಪದರು ಜನಿಸರಲ ಮುರಾರಿಯ ಹೃದಯ ಬೆಟ್ಟಿತು ಎನ್ನುತ್ತ ಫಲುಗುಣ ತೂಗಿದನು ಶಿರವ. ದುಃಖ ಆದರೆ, ಕೋಪ ಬಂದರೆ, ನಿರಾಸೆಯಾದರೆ ಯಾರೋ ಬಂದು ಬೈಬೇಕು. ಯಾರಾದರೂ ಆಗಬಹುದು, ಬೈದ್ಬಿಡ್ತೀವಿ. ಮೊದಲು ಬೈತೀವಿ, ಆಮೇಲೆ ಅಂತೀವಿ ಸಾರಿ ಏನು ತಿಳ್ಕೊಳ್ಬೇಡಿ, ಏನೋ ಕೋಪದಲ್ಲಿದ್ದೆ, ಬೇಜಾರಲ್ಲಿದ್ದೆ, ಬೈದ್ಬಿಟ್ಟೆ ಅಂತ. ಅರ್ಜುನ ಅದೇ ಕೆಲಸ ಮಾಡ್ತಾ ಇದ್ದಾನೆ. ಅವ್ನಿಗೆ ಯಾರೂ ಸಿಕ್ಕಲಿಲ್ಲ, ಹತ್ರ ಇದ್ದವನು ಕೃಷ್ಣನೇ. ಈಗ ಕೃಷ್ಣನ ಬಗ್ಗೆ ಅನೇಕ ಅಸಮಾಧಾನಗಳು, ಸಂದೇಹಗಳು ಅವನಲ್ಲಿ ಮೂಡಿವೆ. ಅವನು ಹೇಳ್ತಾನೆ,
ಇದಿರುಗಾಣದೆ ಕೊಲೆಗೆ ನಿರ್ಬಂಧದಲ್ಲಿ ಬೆಸೆಸುವ ಕೃಷ್ಣ. ಎದುರಿಗೇನಿದೆ ಅಂತ ನೋಡದೆ ನಿರ್ಬಂಧ ಮಾಡ್ತಾ ಇದ್ದಾನೆ. ಯಾತಕ್ಕೆ? ಕೊಲೆ ಮಾಡುವಂತ ನಿರ್ಬಂಧ ಮಾಡ್ತಾ ಇದ್ದಾನೆ ಕೃಷ್ಣ. ಅಕಟ ಮದಮುಖನೋ, ಅವನಿಗೆ ಅಹಂಕಾರಿನೋ, ಹಮ್ಮು ಅವನಿಗೆ, ತಾನು ದೊಡ್ಡನು, ತನ್ನ ಮಾತೆಲ್ಲ ಕೇಳ್ತೀನಿ ಅಂತ ಹಂಬಂದಿದ್ಯಾ ಅವನಿಗೆ, ಅಥವಾ ಅಹಂಕಾರದಲ್ಲಿ ಮೀರ್ತಾ ಇದ್ದಾನೆ ಈ ಕೃಷ್ಣ ಅನ್ನೋನು. ದುರ್ಬೋಧಕನೋ, ನನಗೆ ಕೆಟ್ಟ ದಾರಿ ತೋರಿಸ್ತಾ ಇದ್ದಾನಲ್ಲ ಈ ದುರ್ಯೋಧನದು ಕೃಷ್ಣ. ಈ ದುರ್ಬೋಧನೆ ಅವನಿಗೆ ಸಲ್ಲುತ್ತಾ? ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ವಂಚಕನೋ ಅಥವಾ ಮೋಸ ಮಾಡ್ತಾ ಇದ್ದಾನೆ ನನಗೆ? ಏನೋ ಮಾಡಿಸಿಬಿಟ್ಟು ತನಗೇನೋ ಲಾಭ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ದಾನ, ವಂಚನೆ ಮಾಡ್ತಾ ಇದ್ದಾನ. ಘಾತಕನೋ ಅಥವಾ ನಮ್ಮ ಜೊತೆ ಇದ್ದ ಹಾಗೆ ಇದ್ದುಕೊಂಡು ಶಕುನಿ ಮಾಡಿದ ಹಾಗೆ, ಶಕುನಿ ದುರ್ಯೋಧನ ಜೊತೆಗೆ ಇದ್ದುಕೊಂಡು ಅವನನ್ನು ಹೇಗೆ ನಾಶ ಮಾಡಿದ್ದ ಹಾಗೆ ಇವನು ನಮ್ಮ ಜೊತೆ ಇದ್ಕೊಂಡು ನಮ್ಮನ್ನೇ ಹಾಳು ಮಾಡ್ತಾ ಇದ್ದಾನ. ಘಾತಕನ ಇವನು. ಯದುಗಳ ಅನ್ವಯದೊಳಗೆ ಕರುಣಾಸ್ಪದ ಜನಿಸಲಾರ. ಈ ಯದು ವಂಶದಲ್ಲಿ ಕರುಣಾಂತರ ಅಂತರಂಗದ ಇರುವಂಥವ್ರು ಯಾರು ಹುಟ್ಟೋದೇ ಇಲ್ಲವಾ? ಎಲ್ಲರೂ ಕ್ರೂರಿಗಳೇನ, ಎಲ್ಲ ಕಟುಕರೇನ, ಕೃಷ್ಣನನ್ನು ಸೇರಿಸಿಕೊಂಡು. ಬಹಳ ದೊಡ್ಡ ಅನ್ಯಾಯ ಇದು. ಹಿತವನೇ, ಇವನು ಯಾವ ಹಿತ ಮಾಡ್ತಾನೆ ನಮಗೆ? ಮುರಾರಿಯ ಹೃದಯ ಬೆಟ್ಟಿತು. ಈ ಶ್ರೀಕೃಷ್ಣನ ಹೃದಯ ಅಂತ ಅನ್ನೋದು ಬೆಟ್ಟಿತು, ಕಠಿಣವಾಯಿತು, ಕಲ್ಲಾಯ್ತಲ್ಲ ಎನ್ನುತ್ತಾ ಫಲ್ಗುಣ ತೂಗಿದನು ಶಿರವ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಮುಂದೆ ನರಕ ಕರ್ಮವ ಮಾಡಿ, ನರಕ ಕರ್ಮವ ಮಾಡಿ ಇಹದೊಳು ದುರಿತ ಭಾಜನನಾಗಿ ಕಡೆಯಲ್ಲಿ ಪರಕೆ ಬಾಹಿರನಾಗಿ ನಾನಾಯೋನಿಯೊಳು ಸುಳಿದು ಹೊರಡುವ ಅನುವನು ಕೃಷ್ಣ ದೇವನು ಕರುಣಿಸಿದನೇ. ಹಿತವನೇ ಹರ ಹರ ಮಹಾದೇವ. ಒಂದು ಗೋಳಕ್ಕೆ ಬದುಕಿದನು ಎಂದ. ಸದ್ಯ ಒಂದು ಗಂಡಾಂತರ ತಪ್ಪಿತು. ಕೃಷ್ಣನ ಮಾತನ್ನೇನಾದರೂ ಕೇಳಿಕೊಂಡು ನಾನು ಯುದ್ಧ ಮಾಡಿ ಇಷ್ಟು ಜನರನ್ನು ಕೊಂದು ಬಿಟ್ಟಿದ್ದರೆ ನನಗೆ ಎಂಥ ಪಾತಕ ಸುತ್ತಕೊಳ್ತಾ ಇತ್ತು. ಏನೋ ಭಗವಂತ ಬುದ್ಧಿ ಕೊಟ್ಟ ಸಮಯಕ್ಕೆ ನಾನು ಈಗ ಶಸ್ತ್ರವನ್ನು ಕೆಳಗಿಟ್ಕೊಳ್ಳೋದೇ ಒಳ್ಳೆಯದು, ಆ ಪಾಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಳ್ಳೆಯ ಮಾರ್ಗ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ನರಕ ಕರ್ಮವ ಮಾಡಿ ಇಹದೊಳು ದುರಿತ ಭಾಜನನಾಗಿ ಆ ನರಕದ ಕೆಲಸವನ್ನು, ಕೊಲೆಯನ್ನು ಮಾಡಿ ಈ ಭೂಮಿಯಲ್ಲಿ ಎಲ್ಲ ಪಾಪಗಳಿಗೆ ನಾನು ಭಾಗಿಯಾಗಿ ಕಡೆಯಲ್ಲಿ ಪರಗೆ ಬಾಹಿರನಾಗಿ, ಇಹಕ್ಕಂತೂ ಇಲ್ಲಿಲ್ಲ, ಇನ್ನು ಪರ ಅಂತಂದರೆ ಇಲ್ಲಿ ಅಷ್ಟು ಪರಮ ಪಾಪಿ ಆದಮೇಲೆ ಇನ್ನು ಪರದಲ್ಲಿ ಏನು ಗತಿ ಇದೆ ನನಗೆ? ಹಾಗಾಗಿ ಪರಗೆ ಬಾಹಿರನಾಗಿ ನಾನಾ ಯೋನಿಗಳು ಸುಳಿದು ಹೊರಳುವ. ಇನ್ನೆಷ್ಟು ಜನ್ಮ ಎತ್ತಬೇಕೋ, ಯಾರ್ಯಾರ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕೋ, ಏನೇನು ನಾನು ಅನುಭವಿಸಬೇಕೋ, ಈ ಕೆಲಸ ಮಾಡಿದ್ದಿದ್ರೆ ಅದೆಲ್ಲ ಆಗತ್ತಾ ಇತ್ತು. ಸುಳಿದು ಹೊರಳುವ ಅನುವನು ಕೃಷ್ಣ ದೇವನು ಕರುಣಿಸಿದನೇ. ಕೃಷ್ಣನ್ ನಂಬಿಕೊಂಡ್ರೆ ಇದೇನು ಕೆಲಸ ಮಾಡೋದು ಅವನು? ಇಂಥ ಅನುಕೂಲವನ್ನು ನನಗೆ ಅವನು ಮಾಡಿಕೊಡೋದು ಅಂತ ಹೇಳಿ ಅವನಿಗೆ ಯೋಚನೆ ಆಗಿದೆ. ಹಿತವನೇ, ಇವನನ್ನು ಯಾರಾದರೂ ಹಿತ ಬಯಸೋನಂತ ಕರೀತಾರ, ಇವನು ನಮ್ಗೆ ಹಿತ ಬಯಸ್ತಾನ ಇವನು? ಹರ ಮಹಾದೇವ, ಅಪ್ಪ ಈಶ್ವರ, ಅಂತೂ ಇಂತೂ ನನಗೆ ಜ್ಞಾನೋದಯ ಆಯಿತು. ಇನ್ನು ಈ ಯುದ್ಧ ನನಗೆ ಬೇಡ, ಆ ಪಾತಕನ್ನು ನಾನು ತಪ್ಪಿಸಿಕೊಂಡೆ. ಒಂದು ಗೋಳಕ್ಕೆ ಬದುಕಿದಲ್ಲಿ ಅಂದ. ಗೋಳ ಅಂತಂದರೆ ಒಂದು ಗಂಡಾಂತರ ಅಪಾಯ. ಅಂತೂ ಇಂತೂ ಒಂದು ಅಪಾಯದಿಂದ ತಪ್ಪಿಸಿಕೊಂಡೆ ಅಂತ ಹೇಳಿ ಅವನು ಹೇಳ್ತಾನೆ. ಇಷ್ಟೆಲ್ಲ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಈಗ ಪ್ರಕಟವಾಗಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಅಲವತ್ಕೊಳ್ತಾನೆ ಅವನ ಹತ್ರ. ಏನಂತ? ಮುನಿಯಲಾಗದು ಕೃಷ್ಣ ನಿಮ್ಮನು ತಿಳುಹಲಾನು ಸಮರ್ಥನೆ.
ಮನಸ್ಸಲ್ಲಿ ಎಷ್ಟು ಬೈಕೋಬೋದು ಅಷ್ಟು ಬೈಕೊಂಡ್ಬಿಟ್ಟ ಕೃಷ್ಣನನ್ನ. ಎದುರುಗಡೆ ದಾಕ್ಷಿಣ್ಯ ಹೇಳ್ತಾ ಇದ್ದಾನೆ, ಮುಳಿಯಲ್ಲಾಗದು ಕೃಷ್ಣ. ಅಪ್ಪ ನಾನು ಮಾತು ಹೇಳ್ತೀನಿ, ಕೋಪ ಮಾಡ್ಕೋಬೇಡ ನೀನು. ಕೃಷ್ಣ ಕೋಪ ಮಾಡಿಕೊಂಡ್ರು ಭಯವೇ ಅರ್ಜುನನಿಗೆ. ಕೋಪ ಮಾಡ್ಕೋಬೇಡ, ನಿಮ್ಮನ್ನು ತಿಳಿಯಲು ಆನು ಸಮರ್ಥನೆ. ನಿನಗೆ ಯಾರಿಗಪ್ಪ ಅರ್ಥ ಆಗುತ್ತೀಯ? ಇವ್ರಿಗೆ ಅರ್ಥ ಆಗದೆ ಇರೋಕ್ಕೆ ಮನಸ್ಸಲ್ಲಿ ಸಾಕಷ್ಟು ಬೈಕೊಂಡ. ಮೇಲೆ ಹೇಳ್ತಾ ಇದ್ದಾನೆ, ನಿನ್ನನ್ನು ಯಾರಪ್ಪ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಈ ಪ್ರಪಂಚದಲ್ಲಿ ಅಂತ. ಅದು ಹೊಗಳಿಕೆನೂ ಆಗಬೇಕು, ತೆಗಳಿಕೆನೂ ಆಗಬೇಕು. ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂಥದ್ರಲ್ಲಿ ನಿನ್ನನ್ನು ನಾನು ವಿವರಿಸೋಕ್ಕಾಗತ್ತೆಯೇ? ಕೂಲಕ್ಕೆ ಕೊಕ್ಕರಿಸಿದೆನು, ಅಸಹ್ಯ ಬಂದಿದೆ ಕಣಯ್ಯ ಈ ಕೆಲಸ. ಕೊಕ್ಕರಿಸುವುದು ಅಂದರೆ ಅಸಹ್ಯ ಪಡುವುದು ಅಂತ. ನನ್ನ ಕುಲ ಬಾಂಧವರನ್ನ ಹತ್ಯೆ ಮಾಡಬೇಕು ಅನ್ನೋದು ಎಂಥ ಕೆಲಸ, ಅದು ಅಸಹ್ಯ ಆಗೋಲ್ಲ ಯಾರಿಗಾದರೂ? ನನಗಂತೂ ತುಂಬ ಅಸಹ್ಯವಾಗಿದೆ. ನೆನೆದನು ಕರುಣವಾರಿಯಲ್ಲಿ, ನನ್ನ ಮನಸ್ಸಿನಲ್ಲಿ ಕರುಣೆ ಅನ್ನೋದು ಉಕ್ಕಿ ಹರಿತಾ ಇದೆ. ಅದರಲ್ಲಿ ನಾನು ನೆಂದು ಹೋಗಿದ್ದೀನಿ. ಈಗ ಬಲುಹನು ಈ ಮುಖದಲ್ಲಿ ತೋರುವೆಡೆ ಅಳುಕಿದೆನು. ಬದುಕನು ಈ ಮುಖದಲ್ಲಿ, ಮುಖ ಅಂತಂದ್ರೆ ನಮಗೆ ಗೊತ್ತಿರೋ ಮುಖ ಅಲ್ಲ. ಮುಖ ಅಂದರೆ ಒಂದು ಬಗೆ, ಒಂದು ರೀತಿ ಅಂತ. ಈ ರೀತಿಯಲ್ಲಿ ನಾನು ಬಲುಹು ಅಂದರೆ ಶಕ್ತಿ, ಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಅಳುಕುತ್ತಾ ಇದ್ದೀನಿ, ಹಿಂಜರಿತಾ ಇದ್ದೀನಿ. ನನ್ನ ಕೈಲಿ ಆಗಲ್ಲ. ಸಾಮ್ರಾಜ್ಯ ಸಂಪತ್ತಿಳೆಯ ಸಕಲ ಭ್ರಾಂತಿ ಬೀದುದು. ನನಗೆ ಯುದ್ಧ ಮಾಡಬೇಕು, ಗೆಲ್ಲಬೇಕು, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು, ಚಕ್ರವರ್ತಿ ಆಗಬೇಕು, ಅಥವಾ ನಮ್ಮಣ್ಣನ ಚಕ್ರವರ್ತಿಯಾಗಿ ಮೆರೆಸಬೇಕು. ಈ ಎಲ್ಲ ಭ್ರಾಂತಿ ಏನಿತ್ತು ಅದೆಲ್ಲ ಬೀತುದು, ಕಳೆದು ಹೋಯಿತು. ಇನ್ನು ಯಾವ ಭ್ರಾಂತಿಯೂ ಇಲ್ಲ. ಅವನು ಕೃಷ್ಣ ಅರ್ಜುನನ ಲೆಕ್ಕದಲ್ಲಿ ಇದುವರೆಗೆ ಅವನು ಭ್ರಾಂತಿಯಲ್ಲಿದ್ದ, ಈಗ ಭ್ರಾಂತಿ ಮುಕ್ತನಾದ ಅಂತ ಒಂದು ಅಭಿಪ್ರಾಯ ಅವನದ್ದು. ದೇವರೇ, ಶ್ರೀಕೃಷ್ಣ ಪರಮಾತ್ಮನೇ ಕೇಳು ಅಂಥೇಳಿ ಕೃಷ್ಣನಲ್ಲಿ ಅಲವತ್ತು ಕೊಡ್ತಾ ಇದ್ದಾರೆ. ಅಂದರೆ ಬಿಟ್ಬಿಡಪ್ಪ, ನಾನು ಮನೆಗೆ ಹೋಗ್ತೀನಿ, ಯುದ್ಧ ಯಾಕೆ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಮಾಡಲ್ಲ ಅಂತ ಹೇಳಿ ಹೆಚ್ಚು ಕಡಿಮೆ ಉತ್ತರನ ಕ್ರಮದಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ಎಡಹಿದರೆ ರುಜೆಯಾಗಿ ಆಪತ್ತಡಸಿದರೆ ಮೇಣಾವತಿರದಿಂದ ಒಡಲು ಬಿಡಿದರೆ ಮರಣ ತಪ್ಪದು ಸುರರಿಗೊಳಗಾಗಿ ಕೆಡುವ ಕಾಯವನೆಚ್ಚಿ ಬಂಧುಗಳೊಡನೆ ವೈರವ ಮಸೆದು ನರಕಕ್ಕೆ ಕೆಡವೆನೆ ತಾನು ಎನ್ನುತ್ತ ರಥದೊಳು ಬೆಲ್ಲ ನಿಡುಹಿದನು. ಹೇಳ್ತಾನೆ, ಎಡಹಿದರೆ ಯಾರ ಎಳಿ ಮುಗಿಸ್ಬಿದ್ರು, ಏನೋ ತಲೆಗೆ ಗಾಯ ಆಯಿತು, ಇನ್ನೇನೋ ಆಯಿತು, ಮತ್ತೊಂದಾಯಿತು, ಸತ್ತೇ ಹೋಗ್ತಾರೆ. ಎಡಹಿದರೆ ರುಜೆಯಾಗಿ ಆಪತ್ತಳಿಸಿದರೆ, ಏನೋ ಆರೋಗ್ಯ ಕೆಟ್ಟೋಯ್ತು, ಕಾಯಿಲೆ ಬಂತು, ಹಾಸಿಗೆ ಹಿಡಿದ್ರು, 4 ದಿವಸ ಬದುಕಿದ್ರು, ಉಸಿರಾಡ್ತಾ ಇದ್ರು, ಆಮೇಲೆ ಹೋಗಿಬೇಕು. ಬೇಡ ಆವತರದಿ ಒಡಲು ಬಿಡಿದರೆ, ಇನ್ಯಾವುದೇ ರೀತಿಯಲ್ಲಿ ಎಡಬಹುದು, ಕಾಯಿಲೆ ಬರಬಹುದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ದೇಹಕ್ಕೆ ಆಪತ್ತು ಒದಗಬಹುದು. ಆಗ ಮರಣ ಅಂತೂ ತಪ್ಪಲ್ಲ, ಸತ್ತೇ ಸಾಯ್ತಾನೆ. ಇದು ಸುರರಿ ಒಳಗಾಗಿ ಆ ಸುರರನ್ನು ಸೇರಿಸಿಕೊಂಡು, ದೇವರು ಅಂತ ಅಲ್ಲಿ ಕರೆಯಲಿಲ್ಲ, ದೇವತೆಗಳು ಅಂತಿಲ್ಲ, ಸುರರು ಅಂತ ಹೇಳಿಲ್ಲ, ಅಮರರು ಅಂತ ಅನ್ನಲಿಲ್ಲ, ಸುರರಿಗೊಳಗಾಗಿ ಅಂತ. ದೇವರಂಥ ಮನುಷ್ಯರು ಎಷ್ಟೇ ಒಳ್ಳೆಯವರಾಗಿ ಅವರಿಗೂ ಕೂಡ ಇದು ಯಾವತ್ತೂ ತಪ್ಪಲ್ಲ. ಸಾಯೋದು ಸಾಯ್ತಾರೆ ಜನ, ನಾನು ಯಾಕೆ ಸಾಯಿಸ್ಬೇಕು? ಹೆಂಗೂ ಸಾಯ್ತಾರಪ್ಪ, ಅವರಿಗೆ ಆ ಸಮಯ ಬಂದರೆ ಅವ್ರು ಹೋಗೋದಂತೂ ಗ್ಯಾರಂಟಿ. ನನ್ನನ್ನು ಯಾಕೆ ಕೊಲ್ಲು ಅಂತ ಹೇಳ್ತಾ ಇದ್ದೀಯ ನೀನು? ಕೆಡುವ ಕಾಯವನ್ನೆಚ್ಚಿ, ಈ ಕೆಟ್ಟು ಹೋಗುವಂಥ ದೇಹವನ್ನು, ಕೆಟ್ಟ ದೇಹವನ್ನು ಹಂಚಿಕೊಂಡು ಬಂಧುಗಳೊಡನೆ ವೈರವ ಮಸೆದು, ನನ್ನ ಆತ್ಮೀಯರು, ನನ್ನ ಆತ್ಮಬಂಧುಗಳು, ಸ್ನೇಹಿತರು, ಮಕ್ಕಳು ಎಲ್ಲರೂ ಇದ್ದಾರಲ್ಲ, ಅವರ ಜೊತೆ ವೈರವ ಮಸೆದು, ಅವ್ರ ಜೊತೆ ನಾನು ಯಾಕೆ ಕತ್ತಿ ಮಸೆದ ಹಾಗೆ ಶತ್ರುತ್ವವನ್ನು ಮಸಿಬೇಕು? ನರಕಕ್ಕೆ ಕೆಡವನೇ ನಾನೇ ನರಕಕ್ಕೆ ಬೀಳ್ತೀನಿ ಹಾಗೆಲ್ಲ ಮಾಡಿ
ಅಂತ ಹೇಳಿ ರಥದೊಳು ಬಿಲ್ಲ ನಿಳುಹಿದನು. ಕೈಯಲ್ಲಿದ್ದ ಬಿಲ್ಲು ಬಾಣವನ್ನು ಕೆಳಗಿಟ್ಟುಬಿಟ್ಟು, ಸಾಕಪ್ಪ ನಿನಗೊಂದು ದೊಡ್ಡ ನಮಸ್ಕಾರ, ನನಗೆ ಯುದ್ಧನೂ ಬೇಡ ಏನೂ ಬೇಡ, ನಾನಿನ್ನು ಮನೆಗೆ ಹೋಗ್ತೀನಿ, ರಜೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅವನು ಹೇಳಿದ್ದಾನೆ ಅರ್ಜುನ ಕೃಷ್ಣನಿಗೆ. ಕರಣ ಚಿಂತಾತುರನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು ಕಮಲನಾಭನು ನಗುತ ಮನದೊಳಗೆ ತರುಣನಿವನು ಅದ್ವೈತ ಕಲೆಯಲಿ ಪರಿಣಿತನು ತಾನಲ್ಲ, ನೆವನ ನರನ ಬೋಧಿಸಬೇಕು ಎನ್ನುತ್ತ ನುಡಿಸಿದನು ಫಲುಗುಣನ. ಕೃಷ್ಣ ಯೋಚನೆ ಮಾಡಿದ. ಅವನ ಅಂತಃಕರಣ, ಅವನ ಮನಸ್ಸು ಕರಗಿ ಹೋಗಿದೆ, ಅವನ ಧೃತಿ ಕೆಟ್ಟು ಹೋಗಿದೆ, ಚಿಂತಾತುರನಾಗಿದ್ದಾನೆ, ಮನಸ್ಸು ತುಂಬ ಚಿಂತೆಯನ್ನು ತುಂಬಿಕೊಂಡಿದ್ದಾನೆ, ಸಂಗ್ರಾಮದ ವಿರಕ್ತಿಯಲ್ಲಿದ್ದಾನೆ. ಯುದ್ಧ ಬೇಡ ಅನ್ನುವ ವಿರಕ್ತಿ ಅವನ ಮನಸ್ಸಿನಲ್ಲಿ ಹುಟ್ಟಿದೆ. ಇವನ್ನ ಕಂಡ ಕಮಲನಾಥ ಶ್ರೀಕೃಷ್ಣ ಮನಸ್ಸಿನಲ್ಲಿ ನಗುತ್ತಾನೆ. ಇನ್ನೇನು ಮಾಡ್ತಾನೆ? ನಕ್ಬಿಟ್ಟು ಯೋಚನೆ ಮಾಡ್ತಾನೆ, ತರಳ ನೀವನು, ತರಳ ಅಂತಂದರೆ ಚಿಕ್ಕ ಹುಡುಗ, ಮಗು ಅಂತ. ಅಪ್ಪ ಅವನಿಗೆ ಏನೂ ಗೊತ್ತಿಲ್ಲ, ಏನು ಚಿಕ್ಕ ಮಗು, ಚಿಕ್ಕ ಹುಡುಗ, ಅಪ್ರಬುದ್ಧ, ಅವನಿಗೇನು ಅರ್ಥವಾಗಲ್ಲ. ಅದ್ವೈತ ಕಲೆಯಲ್ಲಿ ಪರಿಣತನು ತಾನಲ್ಲ, ಅದ್ವೈತ ಕಲೆಯಲ್ಲಿ ಪರಿಣತನು ತಾನಲ್ಲ. ಅವನಿಗೆ ಏನೂ ಗೊತ್ತೇ ಇಲ್ಲ, ದ್ವೈತಕ್ಕೂ ಗೊತ್ತಿಲ್ಲ, ಅದ್ವೈತಕ್ಕೂ ಗೊತ್ತಿಲ್ಲ, ಅವನಿಗೆ ಏನೂ ಗೊತ್ತಿಲ್ಲ. ಅಂದರೆ ಈಗ ಏನು ಹೇಳ್ತಾ ಅಂದರೆ, ಅದ್ವೈತ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ, ಪ್ರತಿಯೊಬ್ಬರಿಗೂ ಅದರ ಅರಿವು ಮೂಡಬೇಕು ಅನ್ನೋ ಮಾತು ಇದೆ. ಅದ್ವೈತ ಕಲೆಯಲ್ಲಿ ಪರಿಣಿತನು ತಾನಲ್ಲ, ಅವನಂತೂ ಏನು ಗೊತ್ತಿಲ್ಲದವನು, ಹಸುಮಗುವನು. ನೆವದಿಂ ನರನ ಬೋಧಿಸಬೇಕು, ಉಪಾಯವಾಗಿ ಅವನ ಮನಸ್ಸಿಗೆ ಹಿಡಿಯುವ ಹಾಗೆ ಅವನ ಮನಸ್ಸನ್ನ ಮತ್ತೆ ಯುದ್ಧಮುಖವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಫಲ್ಗುಣಿಗೆ ಹೇಳ್ತಾ ಇದ್ದಾನೆ. ಏನು ಫಲ್ಗುಣ? ಏನು ಫಲ್ಗುಣ ಸಮರದಲ್ಲಿ ದುಮ್ಮಾನವಾಗುವುದು, ಹದನು ಶೌರ್ಯಕ್ಕೆ ಹಾನಿಯಲ್ಲ. ತ್ರಿಜಗ ಚೌಪಟ ಮಲ್ಲ, ತ್ರಿಜಗ ಚೌಪಟ ಮಲ್ಲ ನೀನು ಎನಿಪ ಮಾನಗರ್ವವು ಮುರಿಯದೆ, ರಿಪು ಸೇನೆ ನಗದೆ ತೆತ್ತ ಸಮರವ ನೀನು ಉಪೇಕ್ಷಿಸಿ ನೋಡಲಹುದೇ, ಬಿಲ್ಲ ಹಿಡಿಯಂದ. ಅರ್ಜುನ, ಸಮರದಲ್ಲಿ ದುಮ್ಮಾನವಾಗುವುದು, ಯುದ್ಧಕ್ಕೆ ಬಂದು ನಿಂತುಕೊಂಡ ಮೇಲೆ ಇದರ ದುಃಖ ದುಮ್ಮಾನ ಏನಯ್ಯ ಬಂತು? ನೀನು ಕಾಲನಾಗಬೇಕು, ಮೃತ್ಯುವಾಗಬೇಕು ಯುದ್ಧದಲ್ಲಿ, ಅದು ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ದೀಯಲ್ಲ, ಅದನ್ನು ಶೌರ್ಯಕ್ಕೆ ಹಾನಿಯಲ್ಲ. ಈ ಸ್ಥಿತಿ, ಮನಸ್ಥಿತಿ ನಿನ್ನದು ನಿನ್ನ ಶೌರ್ಯಕ್ಕೆ ಹಾನಿ ತರುತ್ತೆ ಕಣಯ್ಯ. ತ್ರಿಜಗ ಚೌಪಟಮಲ್ಲ ನೀವು ಎಲ್ಲಿಗ ಮಾನಗರ್ವ ಮುರಿಯದೆ, ನೀ ಎಂಥ ಕೀರ್ತಿವಂತ ನೀನು. ಚೌಪಟಮಲ್ಲ ಅಂದರೆ ಪರಾಕ್ರಮಿ. ಏನು ಪರಾಕ್ರಮಿ ಈ ಭೂಮಿಯಲ್ಲಿ ಮಾತ್ರವೇ? ತ್ರಿಜಗ ಚೌಪಟಮಲ್ಲ, ಮೂರು ಲೋಕದ ಪರಾಕ್ರಮಿ ನೀನು. ಅಂಥ ಮಾನಗರ್ವ, ಅಂಥ ಹೆಗ್ಗಳಿಕೆ, ಅಂಥ ಮರ್ಯಾದೆ, ಅಂಥ ಗೌರವ ಎಲ್ಲ ಮಣ್ಣು ಪಾಲಾಗತ್ತಲ್ಲಯ್ಯ ನಿನ್ನ ನಡತೆಯಿಂದ. ಮುರಿಯದೆ ರಿಪು ಸೇನೆ ನಗದೆ, ಹೀಗೆಲ್ಲ ಮಾಡಿದ್ರೆ ಇನ್ನ ನಿನ್ನ ವೈರಿಗಳ ಬೇರೆಯವರಿರಲಿ, ನಿನ್ನ ಶತ್ರು ಸೇನೆಯೇ ನಿನ್ನನ್ನು ನೋಡಿ ನಗ್ತಾರಲ್ಲಪ್ಪ. ಎಲ್ಲ ಯುದ್ಧ ಮಾಡೋದು ಬಿಟ್ಟುಬಿಟ್ಟು ನಿಂತ್ಕೊಂಡು ನಿನ್ನನ್ನು ನೋಡಿ ಕೈ ಚಪ್ಪಾಳೆ ಹಾಕಿ ತಟ್ತಾರೆ ಕಣಯ್ಯ, ನಗುತ್ತಾರೆ. ಹುಷಾರಾಗಿರು,
ತೆತ್ತ ಸಮರವ ನೀನು ಉಪೇಕ್ಷಿಸಿ ನೋಡಬಹುದೇ. ತೆತ್ತ ಸಮರ ಅಂದ್ರೆ ಪ್ರಾರಂಭ ಮಾಡಿದ ನೀನೇ ಪ್ರಾರಂಭ ಮಾಡ್ತಾ ಇದ್ದ ಯುದ್ಧ. ಧರ್ಮರಾಜ ಬರಲಿಲ್ಲ, ಭೀಮ ಬರಲಿಲ್ಲ, ನಕುಲ ಸಹದೇವರು ಬರಲಿಲ್ಲ, ಪಾಂಡವರಲ್ಲಿ ಯಾರೂ ಬರಲಿಲ್ಲ. ಪ್ರಾರಂಭಕ್ಕೆ ಬಂದವನೇ ಅರ್ಜುನ. ಯುದ್ಧ ಪ್ರಾರಂಭ ಮಾಡ್ತೀನಿ ಅಂತ ಹಾರಾಡದವನೇ ಅರ್ಜುನ. ತೆತ್ತ ಸಮರಕ್ಕೆ ತೆತ್ತ ಸಮರವ ನೀನು ಉಪೇಕ್ಷಿಸಿ ನೋಡಬಹುದೇ. ನೀನೇ ಪ್ರಾರಂಭ ಮಾಡ್ತಾ ಯುದ್ಧವನ್ನು ನೀನೇ ಉಪೇಕ್ಷೆ ಮಾಡೋದಕ್ಕಾಗುತ್ತೇನೆಯ. ಬಿಲ್ಲು ಹಿಡಿ, ಏಳು ಮೇಲೆ ಬಿಲ್ ತಗೋ, ಕೈಗೆ ಹಿಡ್ಕೋ ಬೆಲ್ಲನ್ನ, ಹುಡು ಬಾಣವನ್ನ, ಮಾಡು ಯುದ್ಧನ ಅಂತ ಹೇಳಿ ಅವನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆಮೇಲೆ ಹೇಳ್ತಾನೆ, ನಿನ್ನ ಕ್ಷತ್ರ ಧರ್ಮವ ಯಾವುದೆಂದು ಭಾವಿಸಿದೆ. ಆವ ನಿನ್ನಯ ಕ್ಷತ್ರ ಧರ್ಮವ ಭಾವಿಸಿದೆ. ಮೇಲ್ ಆವ ಶಶಿವಂಶಾವಳಿಯ ನೆಮ್ಮುಗೆಯ ನೆಗಡಿದೆ ತೆತ್ತ ಕಾಳೆಗಕ್ಕೆ. ಆವ ನಿನ್ನಗಳಿಗೆಗೆ ಉಚಿತ ದೇವಿ ಬಯಸಿದೆ. ಕದನ ಮುಖದಲ್ಲಿ ಹೇವ ವೀರರುಳು ಎಲ್ಲನ ವಿಸ್ಮಯವಿದು ಅಕಟ ಎಂದ. ನಿನ್ನ ಕ್ಷತ್ರಿಯ ಧರ್ಮ ಯಾವುದು ಅಂತ ತಿಳ್ಕೊಂಡಿದ್ದೀಯ. ಕರುಣಾರಸವನ್ನ ಸುರಿಸುವುದನ್ನು ನಿನ್ನ ಕ್ಷತ್ರಿಯ ಧರ್ಮ ಅಲ್ಲ, ರಕ್ತವನ್ನು ಸುರಿಸುವುದು ನಿನ್ನ ಕ್ಷತ್ರಿಯ ಧರ್ಮ. ಅದನ್ನೇ ಮತ್ತೆ ಬಿಟ್ಟಿದ್ದೀಯಲ್ಲ. ನಿನ್ನ ಕ್ಷತ್ರಿಯ ಧರ್ಮ ಯಾವುದು ಅಂತ ತಿಳ್ಕೊಂಡಿದ್ದೀಯ. ಚಂದ್ರ ವಂಶದ ಯಾವ ನಂಬಿಕೆಯನ್ನು ನೀನು ಕೈಗೊಂಡಿದ್ದೀಯ. ಶಶಿವಂಶ, ಚಂದ್ರವಂಶದವರೆಲ್ಲ ನಿನ್ನ ಚಂದ್ರವಂಶ ನಂಬಿದಂಥ ವೀರ್ಯವನ್ನ, ಧೈರ್ಯವನ್ನ, ಪರಾಕ್ರಮವನ್ನ, ಶೌರ್ಯವನ್ನ ಯಾವುದನ್ನು ತಾನೇ ನಂಬಿಕೊಂಡು ನೀನು ನಡ್ಕೊಳ್ತಾ ಇದೆಯಾ. ಹೇಳಿಯ ಹಾಗೆ ನಡ್ಕೊಳ್ತಾ ಇದೆಯಾ ನೀನು. ನಿನ್ನ ಘನತೆಗೆ ಹೋಗ್ಲಪ್ಪ, ಬೇರೆಯವ್ರು ಬೇಡ, ನಿನ್ನ ಮರ್ಯಾದೆ ನಿನಗೆ ಬೇಡವಾ. ನಿನ್ನ ಘನತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೀನು ಯಾವ ಕ್ರಮವನ್ನ ಕೈಗೊಳ್ತಾ ಇದ್ದೀಯ. ನೀನು ಯುದ್ಧದಲ್ಲಿ ವೀರರ ಎದುರುಗಡೆ ಆ ವೀರರಿಗೆಲ್ಲ ವೀರ ಅನ್ನಿಸ್ಕೊಂಡ ನೀನು ಗೋಳಾಡ್ತಾ ಇದ್ದೀಯಲ್ಲ, ದುಃಖ ಪಡ್ತಾ ಇದ್ದೀಯಲ್ಲ. ನಿನಗೆ ಸ್ವಲ್ಪನೂ ನಾಚಿಕೆ ಬೇಡವಾ. ನಾಚಿಕೆನೇ ಇಲ್ವಲ್ಲಪ್ಪ ನಿನಗೆ ಅಂತ ಹೇಳಿ ಶ್ರೀಕೃಷ್ಣ ಈ ಹೇಳಿತನಕ್ಕೆ ಆಶ್ಚರ್ಯ ಪಡ್ತಾ ಇದ್ದಾನೆ. ಅರ್ಜುನನ್ನ ಛೇಡಿಸ್ತಾ ಇದ್ದಾನೆ. ಮುಂದೆ ಅಲಗಿನೊರ ಸೊರಸಿಲ್ಲ, ಅಲಗಿನೊರ ಸೊರಸಿಲ್ಲ, ಕೈ ಮೈಗಳಲ್ಲಿ ಮುಳುಗಿದ ಬಾಣವಿಲ್ಲ, ಅಗ್ಗಡಿಸಿ ನೊಸಲಲಿ ಮುರಿದ ಭಲ್ಲೆಯವಿಲ್ಲ, ನೋಡುವರೆ ಕಲಹದಲ್ಲಿ ಪಡಿಮುಖದ ಗಾಯದ ಚರರ ಕುತ ದೊರವಿಲ್ಲ, ನೀ ಮುನ್ನಳುಕಿ ಕೈದುವ ಹಾಕಿದೈ ಸರಿಯಲ್ಲ ನಿನಗೆ ಎಂದ. ಅಲ್ಲಗೂ ಕತ್ತಿಯ ಮನೆ, ಆಗೇನು ವರ ಸೊರಸಿಲ್ಲ, ತಿಕ್ಕಾಟ, ಯುದ್ಧನೇ ಮಾಡಲಿಲ್ಲ. ಎರಡು ಖಡ್ಗಗಳು ಒಂದಕ್ಕೊಂದು ಸೋಕಿ ಗಲಾಟೆ ಮಾಡಿ ಒಂದನ್ನೊಂದು ಉಜ್ಜಬೇಕು, ಅದು ಯುದ್ಧ. ನಿನ್ನ ಒರೆಯಲ್ಲಿ ನಿನ್ನ ಕತ್ತಿ, ಅವನ ಒರೆಯಲ್ಲಿ ಅವನ ಕತ್ತಿ ಇದ್ರೆ ಏನು ಪ್ರಯೋಜನ. ಅಲಗೇನು ವರ ಸೊರಸಿಲ್ಲ, ಖಡ್ಗಗಳ ತಿಕ್ಕಾಟ ಇಲ್ಲ, ಕೈ ಮೈಗಳಲ್ಲಿ ಮುಳುಗಿದ ಬಾಣವಿಲ್ಲ. ಒಂದಾದ್ರೂ ನನ್ನ ಮೈಯಲ್ಲಿ ಬಾಣ ತೆಗೆದು ಗುರ್ತಿದ್ದೇನೆಯ. ಇನ್ನೂ ಬಾಣಗಳು ಬರಲಿಲ್ಲ, ನಿನ್ನ ಮುಟ್ಲಿಲ್ಲ, ನಿನ್ನ ಮೈಯೊಳಗೆ ತೂರಲಿಲ್ಲ. ಅದು ಆಗಲೇ ಸುಮ್ಮನಾಗ್ಬಿಡ್ತೀಯ ನೀನು. ಅಗ್ಗಳಿಸಿ ನೊಸಲಲ್ಲಿ ಮುರಿದ ಭಲ್ಲೆಯವಿಲ್ಲ. ನಿನ್ನ ಹಣೆಯಲ್ಲಾಗಲಿ ಮುಖದಲ್ಲಾಗಲಿ ಇಲ್ಲೂ ಒಂದು ಕಡೆ ಒಂದು ಬರ್ಜಿ ಬಿದ್ದು. ಆ ಯುದ್ಧ ಅನ್ನೋದು ಎಷ್ಟು ಘೋರವಾಗಿದ್ದಿರಬೇಕು ಯೋಚನೆ ಮಾಡಿಕೊಳ್ಳಿ. ಒಂದು ಭಲ್ಲೆ ಬಂದು ನಿಮ್ಮ ಮುಖಕ್ಕೆ ಬೀಳುತ್ತೆ ಅಂದರೆ ಇನ್ನೆಂಥ ವೀರ್ಯ ಶೌರ್ಯಗಳಿರ್ಬೇಕು ಆ ವ್ಯಕ್ತಿಗೆ. ಅಂಥ ಒಂದು ಭಲ್ಲೆ ಬಿದ್ದಿರೋಂಥ ಗುರುತು ಕೂಡ ನಿನ್ನ ಮುಖದಲ್ಲಿ ಇರಲಿಲ್ಲಯ್ಯ. ಅಂದರೆ ತುಂಬ ಸರಳವಾದ ಸಂಗತಿಯನ್ನು ಹಾಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಇದೆಲ್ಲ ಘೋರವಾದ ಸಂಗತಿಗಳು. ನೋಡುವರೆ ಕಲಹದಲ್ಲಿ ಪಡಿಮುಖದ ಗಾಯದ ಚಲದ ಗೊತ್ತವಿಲ್ಲ. ನೋಡಿದ್ರೆ
ಪಡಿಮುಖ ಅಂತಂದರೆ ವಿರೋಧಿಗಳು, ಶತ್ರುಗಳು. ಪಡಿಮುಖದ ಗಾಯದ ಚಲನ ಗೊತ್ತದು ಅರಿವಿಲ್ಲ. ಅವರು ಶತ್ರುಗಳು ನಿನಗೆ ಹೊಡೆದಿದ್ದಕ್ಕೆ ನಿನ್ನ ಮುಖದಲ್ಲಿ ಗಾಯ ಆಗಿಲ್ಲ, ರಕ್ತ ಹರಿತಾ ಇರೋ ಗುರುತೇ ಇಲ್ಲ. ರಕ್ತ ಹರಿಬೇಕಂತೆ. ಯುದ್ಧ ಮಾಡಿದ್ದಕ್ಕೆ ಗುರುತು ಇವೆಲ್ಲ ಒಂದೂ ಗುರ್ತಿಲ್ವಲ್ಲ. ನೀ ಮುನ್ನಡುಗೆ ಕೈದುವ ಹಾಕಿದೆ. ನೀನು ಇದೆಲ್ಲ ಆಗೋಕ್ಕೆ ಮುಂಚೆನೆ ಹೆದರ್ಬಿಟ್ಟು ಹೇಡಿಯಾಗಿ ಕೈದು ಅಂದರೆ ನಿನ್ನ ಆಯುಧಗಳನ್ನು ಕೆಳಗೆ ಹಾಕಿಬಿಟ್ಟಿಯಲ್ಲಪ್ಪ, ಸರಿಯಲ್ಲ ನಿನಗೆ, ಇದು ಖಂಡಿತ ಇದು ಸರಿಯಲ್ಲ. ಏಳು ಆಯುಧಗಳನ್ನು ತಗೋಬೇಕು, ಯುದ್ಧ ಮಾಡು. ನೀನು ಬಂದಿರೋದು ಯುದ್ಧ ಮಾಡೋದಕ್ಕೆ, ಅಯ್ಯೋ ಪಾಪ ಅನ್ನೋದಕ್ಕಲ್ಲ, ಕರುಣೆ ತೋರಿಸೋದಕ್ಕಲ್ಲ, ನಿನ್ನ ಬಂಧುಗಳನ್ನ ನೋಡೋಕ್ಕಲ್ಲ, ಬಂಧುಗಳನ್ನು ಭೇಟಿ ಮಾಡಿ ಸಂತೋಷ ಪಡೋಕ್ಕಲ್ಲ. ಯುದ್ಧ ಮಾಡು, ಏಳು, ನಿಲ್ಲು ಅಂತ ಹೇಳಿ ಹೇಳ್ದ. ಮುಂದೆ ಲೇವಡಿ ಮಾಡ್ತಾನೆ ಅರ್ಜುನನನ್ನ ಕೃಷ್ಣ. ಕರುಣಿಯರ ಮುಂದಸ್ತ್ರ ಶಸ್ತ್ರವ ತಿರುಹಬಹುದು, ಉಪ್ಪೇಳಬಹುದು, ಅಪ್ಪರಿಸಬಹುದು. ಎನಗೆ ಆರು ಸರಿ ನಾಧೀರನೆನಬಹುದು. ಕರಿತುರಂಗದ ಬಹಳ ಶಸ್ತ್ರೋತ್ಕರ ಕೃಪಾಣದ ಹರಹಿನಲಿ ಮೊಗದಿರು ಹದಿಹ ಕಲಿಯಾರು. ಕುಂತಿ ಸೂನು ಕೇಣದ ಹೆಂಗಸರ ಮುಂದೆ ಅಸ್ತ್ರಶಸ್ತ್ರಗಳನ್ನು ತಿರುಗಬಹುದು. ಪಾಪ ಅವ್ರು ಏನೂ ಮಾಡಲ್ಲ. ನನ್ನ ಗಂಡ ಎಷ್ಟು ಧೀರ ಅಂತ ಸಂತೋಷ ಪಡ್ಕೊಳ್ತಾರೆ. ಅವ್ನು ಯಾತಕ್ಕೂ ಕೆತ್ತಕ್ಕೆ ಬಂದವನು ಕೂಡ ಸಂತೋಷ ಪಡ್ಕೊಳ್ತಾರೆ. ಅದು ಹೆಣ್ಣಿನ ಸ್ವಭಾವ. ಅಂತ ಹೆಂಗಸರ ಮುಂದೆ ಅಸ್ತ್ರಶಸ್ತ್ರವನ್ನು ತಿರುಗಿಸಬಹುದು. ನಿಂತ್ಕೊಂಡು ನಿನ್ನ ಬಿಲ್ಲು ಬಾಣ ಸ್ಟೈಲಾಗಿ ಎಲ್ಲ ರಜನಿಕಾಂತ್ ಸ್ಟೈಲಲ್ಲಿ ಎಲ್ಲ ಮಾಡ್ಕೋಬಹುದು. ದೊಡ್ಡ ವಿಷಯ ಅಲ್ಲ ಅದು. ಉಪ್ಪೇಳಬಹುದು, ಎಷ್ಟು ಬೇಕಾದ್ರೂ ಉಪ್ಪಬಹುದು, ಹಿಗ್ಗಬಹುದು, ಹಿಗ್ಗಾಡಬಹುದು. ಅವ್ರು ಸಂತೋಷ ಪಡ್ತಾರೆ. ನೀನು ಮಾಡೋದೆಲ್ಲ ಅವ್ರ ಸಂತೋಷಕ್ಕಷ್ಟೇ, ನಿನ್ನ ಕೈಯಲ್ಲಿ ಇನ್ನೂ ಕಿಸಿಯಲ್ಲ. ಅಬ್ಬರಿಸಬಹುದು, ಎಷ್ಟು ಬೇಕಾದ್ರೂ ಕೂಗ, ಹಾ 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 ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಬೇಕಾದ್ರೂ ಹೇಳಬಹುದು. ಏನಗಾರು ಸರಿ ನಾ ಧೀರನೆನಬಹುದು. ಅಯ್ಯ ಅದಕ್ಕೆ ಅಂತ ಹೊರಗೋದ್ರೆ ಒಬ್ಬೊಬ್ಬನೇ ನೊಸ್ತ ಹಾಕ್ಕೊಡ್ತೀನಿ. ಹಾಗೆ ಏನು ಕಷ್ಟ ಇಲ್ಲ, ಏನ್ ಮಹಾ ಅವನೇನ್ ಮಹಾ ಇವನೇನ್ ಮಹಾ ಅಂತ ಅನ್ಬಹುದು ನೀನು. ಕರಿ ತುರಂಗದ ಬಹಳ ಶಸ್ತ್ರೋತ್ಕರ ಕೃಪಾಣದ ಹರೆಯಲ್ಲಿ ಮೊಗದಿರುವುದಿಹ ಕಲಿಯಾರು. ಕರಿ ತುರಂಗದ ಆನೆಗಳು, ಕುದುರೆಗಳು ಎಲ್ಲ ನೆರೆದಿರುವಾಗ ಶಸ್ತ್ರೋತ್ಕರ ಶಸ್ತ್ರಗಳ ರಾಶಿ ರಾಶಿ, ಕೃಪಾಣ ಖಡ್ಗದ ರಾಶಿಗಳು, ಇವುಗಳ ಹರಹಿನಲ್ಲಿ ಇವರು ಇಷ್ಟೆಲ್ಲ ಸೇರಿದಾಗ, ನೀನು ಎದುರಿಗೆ ಅಷ್ಟು ಜನ ಬಂದಾಗ, ಅಷ್ಟು ಆಯುಧಗಳು ಕಂಡಾಗ, ನಿನ್ನನ್ನು ಬಲಿ ಹಾಕ್ಬಿಡ್ತಾರೆ ಅಂತ ಗೊತ್ತಾದಾಗ ಮೊಗದಿರುಹದಿಹ ಕಲಿಯಾರು. ಇನ್ನು ಯಾವ ವೀರ ಇದ್ದಾನೆ ಅದನ್ನೆಲ್ಲ ಎದುರಿಸೋದಕ್ಕೆ? ಅಂದರೆ ನೀನಿದ್ದೀಯ, ನೀನು ಮಾಡಬೇಕು ಅಂತ ಕುಂತಿ ಈಸ್ಕೊಂಡು ಕೇಳಿದ್ದ. ಕುಂತಿಯ ಮಗನೇ ಕೇಳು, ನಿನ್ನ ಕೆಲಸ ಇದು. ಈಗ ನೀನು ಎದ್ದು ನಿಂತು ಯುದ್ಧ ಮಾಡಬೇಕು ಅಂತ ಹೇಳಿ ಹೇಳ್ದ. ಮುಂದೆ ಬಂಧುಹನನಕ್ಕೆ ಮನ ತೆರಲು. ಬಂಧುಹನನಕ್ಕೆ ಮನದೆರಲು ಭವಮಿಂದ್ರದಲ್ಲಿ ಬೆಳ್ಳಾಗಿ ರೌರವ ಸಿಂಧುವಿನೊಳೋಲಾಡದಿಹನೆ ಪರಮ ಪಾತಕನು. ಸಂಧಿಯಲ್ಲಿ ನಮ್ಮ ಅವನಿರುಣ ಸಂಬಂಧ ಉಂಟೆ, ಬರಲಿ ಬರಲಿ ರಣುದಭಿಸಂಧಿಸ ಕಿನ್ನೆನುತ ಫಲುಗುಣ ಶಿರವ ಬಾಗಿದನು. ಬಂಧುಹನನಕ್ಕೆ ಮನ ತೆರಲು. ಬಂಧುಗಳನ್ನ ಕೊಲ್ಲೋದಕ್ಕೆ ಮನಸ್ಸನ್ನು ಕೊಟ್ಟು ಬಿಟ್ರೆ ಆಗ ಭವವಿಂಧ್ಯದಲ್ಲಿ
ಬೆಳ್ಳಾಗಿ, ಬೆಳ್ಳಾಗುವುದು ಅಂದರೆ ಅವಿವೇಕಿ ಅಂತ. ಬೆಳ್ಳು ಅಂದರೆ ಅವಿವೇಕ. ಬೆಳ್ಳಾಗಿ ಅವಿವೇಕಿಯಾಗಿ ರೌರವ ಸಿಂಧುವಿನೊಳು, ಆ ರೌರವ ನರಕ ಅನ್ನುವ ಸಮುದ್ರದಲ್ಲಿ ಓಲಾಡದಿಹನೇ ಪರಮಪಾತಕನು. ಆ ಸಮುದ್ರದಲ್ಲಿ ಮುಳುಗಿಬಿಡದೆ ಪರಮಪಾತಕನು. ಸಂಧಿಯಲ್ಲಿ ನಮ್ಮ ಅವನಿರಣ ಸಂಬಂಧ ಉಂಟೇ ಬರಲಿ. ಏನೋ ಒಂದು ಸಂಧಿ ಮಾಡಿಕೊಳ್ಳೋಣ, ನಮಗೇನೋ ಪ್ರಾಪ್ತಿ ಇದೆಯಾ, ನಮಗೇನೋ ಒಂದಷ್ಟು ನೆಲ ಬರಬೇಕು ಅಂತ ಇದೆಯಾ, ಬರಲಿ, ಬಂದರೆ ಬರಲಿ, ಬಂದಿದ್ರೆ ಬೇಡ. ರಣದ ಅಭಿಸಂಧಿ ಸಾಕಿನ್ನಿರುತ್ತ ಬಲುಗಳನ್ನು ಶಿರವಾಗಿದ್ದನು. ಅಭಿಸಂಧಿ ಅಂತಂದರೆ ಅನ್ಯಾಯವನ್ನು ಸಾಧಿಸುವುದಕ್ಕೆ ಒಂದು ಮಾರ್ಗ, ಒಂದು ರಹಸ್ಯ ಮಾರ್ಗ, ಅದು ಅಭಿಸಂಧಿ. ರಣದ ಅಭಿಸಂಧಿ ಸಾಕಿನ್ನು. ಇನ್ನು ಈ ಯುದ್ಧದಲ್ಲಿ ಅವ್ರನ್ನ ಕೊಲ್ಲು, ಇವ್ರನ್ನ ಕೊಲ್ಲು, ಮೋಸ ಮಾಡು, ಅನ್ಯಾಯ ಮಾಡು, ವಂಚನೆ ಮಾಡು, ದಗ ಮಾಡು, ಕೊನೆಗೆ ಸಾಮ್ರಾಜ್ಯವನ್ನು, ಸಿರಿಯನ್ನು ಸಂಪಾದನೆ ಮಾಡುವ, ಇದೆಲ್ಲ ಸಾಕಪ್ಪ ನನಗೆ. ಏನೋ ಋಣ ಬಂದ ಇದ್ದರೆ ನಮ್ಮ ಭಾಗಕ್ಕೆ ಏನು ಬರ್ತೋ ಬರಲಿ, ಅಷ್ಟಕ್ಕೆ ನಾವು ಸಂತೋಷ ಪಡ್ಕೊಳ್ತೀವಿ ಅಂತ ಹೇಳಿ ಅರ್ಜುನ ತಲೆಬಾಗಿ ನಿಂತುಕೊಂಡ ಕೃಷ್ಣನ ಮುಂದೆ. ಎನಗೋ ಫಲುಗುಣ ನುಡಿದ ಭಾಷೆಯ ಸಡಿಸಿ ಕಾನನದೊಳಗೆ ತೊಟ್ಟನೆ ತೊಳಲಿ 13 ಬುಧ ಬಂದ ಪತ್ತನನುಭವಿಸಿ ನೆಲನ ಭಾಗವ ಬೇಡಿ, ನೆಲನ ಭಾಗವ ಬೇಡಿ ಸಂಧಿಗೆ ಕಳುಹಿದರೆ ಕೌರವನು ನೂಕಿಸಿ ಕಳೆದ. ನಿಮಗೆ ನಾವ ಹೊಲ್ಲೆಹವೆಂದನು ಅಸುರಾರಿ. ಕೆಲವು ಅರ್ಜುನ ಹೇಳಿದ ಮಾತಿಗೆ ಕಟ್ಟು ಬಿದ್ದು ಕಾಡಿನಲ್ಲಿ ಪಡಬಾರದ ಕಷ್ಟವನ್ನೆಲ್ಲ ಪಟ್ಟಾಯ್ತು ನೀವು. 13 ಅಬುದ ಅಂದರೆ ವರ್ಷಗಳು, 13 ಅಬುದ ಬಂದ ಆಪತ್ತನ್ನು ಅನುಭವಿಸಿ ಏನೇನು ಕಷ್ಟಗಳ ಬಂದ ಎಲ್ಲವನ್ನು 13 ವರ್ಷ ಸಹಿಸಿದ್ರಲ್ಲಪ್ಪ ನೀವು. ಕೊನೆಗೆ ಏನು ಮಾಡಿದ್ರಿ? ನೆಲನ ಭಾಗವ ಬೇಡಿ ಸಂಧಿಗೆ ಕಳುಹಿದರೆ. ನನ್ನನ್ನು ಬೇಡ ಬೇಡ ಅಂದರೆ ಸಂಧಿಗೆ ಕಳಿಸಿದ್ರಪ್ಪ ನೀವು. ಯಾತಕ್ಕೆ ಕಳಿಸಿದ್ರಿ? ತಿರುಪೆ ಅಂತ ಕಳಿಸಿದ್ರಿ. ನೆಲದ ಭಾಗ ಎಷ್ಟಾದಷ್ಟು ಕೊಟ್ಬಿಡ್ರಪ್ಪ, ಕೊನೆಗೆ ಏನು ಬೇಡ 5 ಊರು ಕೊಡ್ರಪ್ಪ ಅಂತ ಹೇಳಿ ಬೇಡುವುದಕ್ಕೋಸ್ಕರ ಕಳಿಸಿದ್ರಿ. ಸಂಧಿ ಮಾಡ್ಕೊಂಡು ಬಾ ಅಂತ ನನ್ನನ್ನು ಕಳಿಸಿದ್ರಿ. ಆಗಿದ್ದೇನು? ಕೌರವನು ನೂಕಿಸಿ ಕಳೆದ. ನನ್ನನ್ನು ಕತ್ತಿಳಿದ ಹಾದಿಂದ ಬದಲು ಬಾಕಿ ಏನೇನು ಮಾಡಬಾರ್ದು ಎಲ್ಲ ಮಾಡ್ದ ಅವನ ಆಸ್ಥಾನದಲ್ಲಿ. ನನಗೆ ಬೇಕಾದಷ್ಟು ಅವಮಾನ ಮಾಡ್ದ. ನಿಮಗೆ ನಾಚಿಕೆ ಏನಾದರೂ ಇದ್ದೇನೆಯ? ಗಂಡಸ್ಥಾನ ನಿಮ್ಮಲ್ಲಿ ಇದ್ದೇನೆಯ? ವೀರ್ಯ ಅನ್ನೋದು ನಿಮ್ಮ ಹುಟ್ಟೇನೆಯ ಅಂತ ಹೇಳಿ ಕೃಷ್ಣ ಚಳಿಸ್ತಾನೆ. ಕೊನೆ ಅಸ್ತ್ರ ಬಿಡ್ತಾನೆ. ಯಾವಾಗ ನೀನು ಉತ್ತರನ ಕತೆ ಬೇಡುವೆ. ಯಮಗೆ ನೀನುತ್ತರನ ಕಥೆ ಬೇಡುವೆ, ನಗುವೆ ಆತನಿಗೆ ನೀನೇ ಬವರದೊಳು ಗುರುವಾರೆ. ಲೋಗರ ನಿಂದೆ ತನಗಹುದು ಲವಲವಿಕೆಯಲ್ಲಿ ಕಾಣಬೇಕು ಎಂಬ ಅವನಿಯನು ಕೈ ಕೊಡಲು ಬೇಕು ಎಂಬ ಅವಗಡೆಯತನವು ಎತ್ತಲಡಗಿತು ಪಾರ್ಥ ಹೇಳು ಎಂದ. ಅಲ್ಲಪ್ಪ, ನೀನೇ ಉತ್ತರ ಕಥೆ ಹೇಳಿ ನಗುತ್ತಾ ಇದ್ದಿಲ್ಲಯ್ಯ ನೀನು. ನೀನೇ ಅಲ್ವಾ ನನ್ನ ಕಥೆ ಹೇಳಿದ್ದು ಉತ್ತರದ್ದು? ನಕ್ಕಿದ್ದು ನೀನೇ ಅಲ್ವಾ?
ಈಗ ಈ ಬಬರದೊಳು ಈ ಯುದ್ಧದಲ್ಲಿ ನೀನು ಸಾರ್ಥಕವಾದ. ಯಾಕೆ ಅಂತಂದರೆ ಆತನಿಗೆ ನೀನು ಗುರುವಾದೆ ಬಿಡು. ಉತ್ತರನ ತಾತ ನೀನು ಆಗಿಬಿಟ್ಟೆ, ಉತ್ತರನ ಅಬ್ಬಾದೆ ನೀನು. ಬರೀ ಉತ್ತರ ಅಲ್ಲ, ಅವನಿಗೆ ಗುರುವಾಗಿ ಬಿಟ್ಟೆ. ಉತ್ತರ ಎಷ್ಟು ಹೇಳಿ ಆಗೋದಕ್ಕೆ ಪಾಠ ಹೇಳಿದ್ಯಾರೋದ್ರೆ ನೀನೇ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಅವನಿಗೆ ನೀನು ಗುರುವಾಗಿಬಿಟ್ಟಿದೆ ಬಿಡು. ನಿನ್ಗೇನಾದರೂ ಸ್ವಲ್ಪ ಯೋಚನೆ ಇದೆಯಾ? ಲೋಕದ ನಿಂದೆ ತನಗಾಗುವುದು, ಲೋಕದ ಜನರ ನಿಂದೆ ಆಗುತ್ತೆ ನನಗೆ. ಲವಲವಿಕೆಯಲ್ಲಿ ಕಾದಬೇಕು, ಉತ್ಸಾಹದಿಂದ ಎದ್ದು ನಿಂತು ಯುದ್ಧ ಮಾಡಬೇಕು ಎಂಬ ಅವನನ್ನು ಕೈಕೊಳ್ಳಬೇಕು. ನಮ್ಮ ಭೂಮಿ ಅದು, ನಮ್ಮ ಸಾಮ್ರಾಜ್ಯ, ನಮ್ಮ ರಾಜ್ಯ, ಅದನ್ನು ಮತ್ತೆ ನಾವು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಅವಗಡೆಯತನ. ಅವಗಡೆ ಅಂದರೆ ಉತ್ಸಾಹ, ಆಸಕ್ತಿ, ಜೋರು, ಇದೆಲ್ಲ ಹಂಬಲ. ಇವು ಯಾವುದು ನಿನಗೆ ಕಾಣ್ತಾ ಇಲ್ವಲ್ಲಯ್ಯ? ಎಲ್ಲಿ ಹೋಯ್ತು ನೀಗ ಅದೆಲ್ಲ? ಪಾರ್ಥ ಹೇಳು ಹೇಳು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಬರುಹ ನೀ ನೋಡುವರೆ, ನೋಡುವರೆ ಪರಮಂಡಳಿಕರನು ತಂದೊಡ್ಡು ಬಳಿಕ ಎನ್ನಳವನೀಕ್ಷಿಸು ಸೆಡೆದಿನಾದಡೆ ನಿಮ್ಮ ಮೈದುನನೇ ಕೊಲುವೆನೆಂದೈ ಭೀಷ್ಮರನು ಮನಬಳುಗದಂತೈ ತಪ್ಪುವೆನೋ ಗುರುಗಳಿಗೆ ಕೃಪಾ ಗುರುಸುತರನು ಇರಿವುದು ಇದಾವನಯವೆಂದ. ಕೃಷ್ಣ ಇಷ್ಟು ಛೇಡಿಸಿದ ಮೇಲೆ ಅರ್ಜುನನಿಗೂ ಕೋಪ ಬಂತು. ಸ್ವಲ್ಪ ಮಟ್ಟಿಗೆ ಉತ್ತರ ಕೊಡಬೇಕಲ್ಲ ಅನ್ನೋಷ್ಟು ಕೋಪ ಬಂತು ಅಷ್ಟೇ. ಉತ್ತರ ಕೊಟ್ಟ, ಬಲುಹಾನಿ ನೋಡುವರೆ ಪರಮಂಡಳಿಕರು ತಂದೊಡ್ಡು. ಅಯ್ಯ, ನನ್ನ ಸಾಮರ್ಥ್ಯವನ್ನ, ನನ್ನ ಪರಾಕ್ರಮವನ್ನ, ನನ್ನ ಶಕ್ತಿಯನ್ನ ನೋಡಬೇಕು ಅಂತ ನಿನಗಿದ್ರೆ ಪರಮಂಡಳಿಕರನ್ನು ತಂದೊಡ್ಡು, ಶತ್ರುರಾಜನ್ನ ತಂದು ಮುಂದೆ ನಿಲ್ಲಿಸಪ್ಪ. ಆಗ ನೋಡು ನನ್ನ ಪರಾಕ್ರಮ. ಈಗೆಲ್ಲ ನನ್ನ ಬಂಧುಗಳಾದಂತೆ ಹೀಗಿದ್ದೀನಿ, ಆದರೆ ಇದೆಲ್ಲ ನನ್ನ ಪರಾಕ್ರಮ. ಒಂದು ತಂದು ನಿಲ್ಲಿಸು, ಆಗ ನೋಡು. ಬಳಿಕ ಎನ್ನಳವನ್ನು ವೀಕ್ಷಿಸು. ನನ್ನ ಶಕ್ತಿ, ನನ್ನ ಶೌರ್ಯ, ನನ್ನ ಪ್ರತಾಪ, ಪರಾಕ್ರಮ ಎಲ್ಲವನ್ನ ಆಗ ನೋಡು, ಈಗಲ್ಲ. ಸೆಡೆದನಾದಡೆ ನಿಮ್ಮ ಮೈದುನನೇ, ಅದು ಬೇರೆ ಹೇಳ್ತಾನೆ. ಸೆಡೆಯೋದು ಅಂತಂದ್ರೆ ಕುಗ್ಗಿ ಹೋಗೋದು. ಹಾಗೇನಾದರೂ ನಾನು ಕುಗ್ಗಿ ಹೋದರೆ ಆವತ್ತು ನಿನ್ನ ಮೈದುನ ಅಂತ ಅನ್ಸ್ಕೊಳ್ತೀನಯ್ಯ ನಾನು. ಸುಭದ್ರೆ ಗಂಡ ಅಲ್ವಾ, ನಿನ್ನ ತಂಗಿನ ಮದುವೆ ಮಾಡ್ಕೊಂಡವನೇನಯ್ಯ ನಾನು ಅಂತ ಹೇಳಿ ಕೃಷ್ಣನಿಗೆ ಮರು ಪ್ರಶ್ನೆ ಹಾಕ್ತಾನೆ. ಆಮೇಲೆ ಕೇಳ್ತಾನೆ, ಕೋಲುವೇರಿ ಅಂತ ಈ ಭೀಷ್ಮರನು ನಮ್ಮ ತಾತ ಕಣಯ್ಯ. ನಮ್ಮನ್ನ ಚಿಕ್ಕ ವಯಸ್ಸಿನಿಂದ ಕಾಪಾಡಿ ಆಡಿಸಿ ಬೆಳೆಸಿ ಮಾಡಿದವರು ಅವರೇ ಕಣಯ್ಯ. ನಮಗೆಲ್ಲ ಪಾಠ ಹೇಳ್ಕೊಟ್ಟವರು, ಸನ್ಮಾರ್ಗವನ್ನು ತೋರಿಸಿದವರು ಅವರೇ ಕಣಯ್ಯ. ಭೀಷ್ಮರು ಅವರನ್ನು ಕೊಲ್ಲಕ್ಕಾಗುತ್ತೆ? ಹೇಗೆ ಕೊಲ್ಲಲಿ ಭೀಷ್ಮರನ್ನ ಅಂತ ಕೇಳ್ತಾರೆ. ಯಾಕೆ ಭೀಷ್ಮರೇ ಚೆನ್ನಾಗಿ ನಿಂತಿದ್ದಾರೆ, ಇವನನ್ನು ಎದುರಿಸೋಕೆ ನಿಂತವರೇ ಭೀಷ್ಮರು. ಅವರನ್ನು ಕೊಲ್ಲುವುದು ಹೇಗೆ ಅಂತ ಇವನ ಚಿಂತೆ. ಮನವೊಳಗದೆ ಅಂತ ಯಾರಿಗಾದರೂ ಸರಿ ಮನಸ್ಸು ಹಿಂಜರಿಯೋದಿಲ್ವಾ? ಏನು ಮಾತಾಡ್ತಾ ಇದ್ದೀಯ? ತಪ್ಪುವೇನು ಗುರುಗಳಿಗೆ? ಗುರು ದ್ರೋಣಾಚಾರ್ಯರ ಎದುರುಗಡೆ ಇದ್ದಾರೆ. ಹಾಗೆ ತಾನೇ ನಾನು ಬಾಣ ಪ್ರಯೋಗ ಮಾಡಿ ದ್ರೋಣಾಚಾರ್ಯರ ಹತ್ಯೆಯನ್ನು ಮಾಡಬಲ್ಲೆ ಅಂತ ಕೇಳ್ತಾ ಇದ್ದಾನೆ. ಅದು ಸಾಧ್ಯವೇ? ಕೃಪಾ ಗುರುಸುತರು ಇರುವುದು ಇದಾವನಯದಿಂದ. ಕೃಪಾಚಾರ್ಯರಿದ್ದಾರೆ, ಗುರುಸುತ ಗುರುಪುತ್ರ ಅಶ್ವತ್ಥಾಮ ಇದ್ದಾನೆ. ಅವನ್ನೆಲ್ಲ ಹೇಗೆ ಕೊಲ್ಲಲಿ ನಾನು? ಯಾರ ಕೈಲಿ ಸಾಧ್ಯವಾಗುತ್ತೆ ಅದು? ಅದನ್ನು ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಸಾಧ್ಯವೇ ಇಲ್ಲಪ್ಪ. ಇದ್ಯಾವ ನ್ಯಾಯ, ಇದ್ಯಾವ ನಯ ಅಂತ ಕೃಷ್ಣನನ್ನ ಕೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಮುಂದೆ. ಹೊಳೆದು ಹೋಹೈಶ್ವರ್ಯಕ್ಕೆ ಓ ಸುಗತಲೆಯ ಮಾರಿ ಅಧರ್ಮ ಕೋಟಿಯ ಗಳಿಸಿ
ಬಳಿಕ ಆ ಫಲವನಲಸದೆ ಭವಭವಂಗಳಲ್ಲಿ ತೊಳಲಿ ಬಡಲುವ ಜೀವ ಭಾವದೊಳು ಉಳಿವುದಾವುದು ಲಾಗು ಮೂಢರ ಬಳಕೆಗೆ ಆವಂಜುವೆವು ಸಮರಕ್ಕೆ ಶರಣು ಶರಣು ಶರಣೆಂದ ಈ ಐಶ್ವರ್ಯ ಎಲ್ಲ 2 ದಿನ ಥಳಪಳ ಥಳಪಳ ಅಂತ ಹೊಳೆಯುತ್ತಷ್ಟೇ. ಅದರ ಆಚೆಗೆ ಅದರ ಸತ್ವ ಆಗಲಿ ಅದರ ಸ್ವಾರಸ್ಯವಾಗಲಿ ಏನು ಕಾಣಿಸೋದಿಲ್ಲ. ಯಾವಾಗಲೂ ಹಾಗೆ ಹೊಸ ಕಾರ್ ತಗೊಂಡಾಗ ಸಂಭ್ರಮ, 6 ತಿಂಗಳಾದ್ಮೇಲೆ ಆ ಕಾರಾಗೆ ಕಾಣಲ್ಲ, ಬೇಜಾರು, ಸಂಭ್ರಮ ಎಲ್ಲ ಹೋಯಿತು. ಎಲ್ಲವೂ ಅಷ್ಟೇ, ಯಾವುದು ಪ್ರಾಪಂಚಿಕವಾದ ಸಂಗತಿಗಳಿವೆಯೋ ಅವೆಲ್ಲವೂ ಮದುವೆ ಮಾಡ್ಕೊಂಡು 6 ತಿಂಗಳು ಮೆರೆಸಿದ್ದೆ, ಆಮೇಲೆ ಮರೆಸಿದ್ದೆ. ಎಲ್ಲ ಪ್ರಾಪಂಚಿಕ ಸಂಗತಿಗಳ ವಿಷಯ ಹಾಗೇನೆ. ಅದಕ್ಕೆ ಹೇಳ್ತಾನೆ, ಹೊಳೆದು ಹೋಹ ಐಶ್ವರ್ಯಕ್ಕೋಸುಗ ತಲೆಯ ಮಾರಿಕೊಂಡು. ಇಲ್ಲಿ ತಲೆ ಮಾರಿಕೊಳ್ಳೋದು ಅಂತಂದ್ರೆ ಬುದ್ಧಿ ವಿವೇಕಗಳನ್ನು ಒತ್ತಿ ಇಟ್ಟು ಯಾವುದೋ 4 ದಿವಸ ಫಳಫಳ ಅನ್ನೋದಕ್ಕೆ ಆಸೆ ಪಟ್ಟು ಮಾಡಬಾರ್ದೆಲ್ಲ ಮಾಡಬೇಕಾಗತ್ತೆ. ಅಧರ್ಮ ಕೋಟಿಯ ಗಳಿಸಿ, ಅಧರ್ಮ ಕೋಟಿ ರಾಶಿ, ಅಧರ್ಮದ ರಾಶಿಯನ್ನು, ಬರೀ ಒಂದು ಅಧರ್ಮದ ಕಾರ್ಯವಲ್ಲ, ಅಧರ್ಮದ ರಾಶಿಯನ್ನು ಸಂಪಾದನೆ ಮಾಡಿಕೊಂಡು ಬಳಿಕ ಆ ಫಲವನ್ನು ಅಲಸದೆ ಭವಭವಂಗಳಲ್ಲಿ ತೊಳಲಿ ಬಳಲುವ ಜೀವ ಭಾವದಳು ಉಳಿಯುವುದು ಆವುದು. ಆಮೇಲೆ ಇಷ್ಟೆಲ್ಲ ಅಧರ್ಮ ಮಾಡಿ, ಪಾಪ ಮಾಡಿ, ನರಕ ಸದೃಶವಾದ ಕೆಲಸಗಳಂತ ಮಾಡಿ ಕೊನೆಗೆ ಯಾವ ಸಂಕೋಚವಾಗಲಿ ಬೇಜಾರಾಗಲಿ ಇಲ್ಲದೆ ಆ ಫಲವನ್ನೆಲ್ಲ ಅನುಭವಿಸೋದು. ಭವಭವಂಗಳಲ್ಲಿ ಹುಟ್ಟು ಅದಕ್ಕೋಸ್ಕರಲೇ ಅಷ್ಟು ಹುಟ್ಟು ತಡೆದು ಅದನ್ನ ಅನುಭವಿಸ್ಬೇಕಾಗುತ್ತೆ. ಕೊನೆ ಉಳಿಯೋದು ಯಾವುದಯ್ಯ? ಲಾಗು ಮೂಢರ ಬಳಕೆಗೆ ಆವಂಜುವೆವು. ಲಾಗು ಮೂಢರು ಅಂದರೆ, ಲಾಗು ಅಂತಂದರೆ ನೆಗೆಯೋದು ಅಂತ, ಆತರ ಪಡೋದು ಅಂತ. ಲಾಗು ಅಂದರೆ ಆತರ ಪಡೋದು. ಆತುರಗಾರರಿಗೆ ಬುದ್ಧಿಮಟ್ಟ ಅಂತ ಮಾತುಂಟು. ಲಾಗು ಮೂಢರು ಅಂತಂದರೆ ಆತುರದ ಅವಿವೇಕಿಗಳು ಅಂತ. ಲಾಗು ಮೂಢರ ಬಳಕೆಗೆ ಆವಂಜುವೆವು. ನಾನು ಹಿಂಜರಿತೇನಪ್ಪ, ನಾನು ಇನ್ನೊಬ್ಬ ಆತುರಗಾರನಾದಂಥ ಅವಿವೇಕಿ ಅವರಿಗೆ ನಾನು ಸಿದ್ಧ ಇಲ್ಲ, ನಾನು ಹಿಂಜರಿತಾ ಇದ್ದೀನಿ. ಸಮರಕ್ಕೆ ಶರಣೆಂದ, ನಿನ್ನ ಯುದ್ಧಕ್ಕೆ ದೊಡ್ಡ ನಮಸ್ಕಾರ ಕಣಪ್ಪ, ಏನು ಬೇಕಾದರೂ ಮಾಡ್ಕೋ, ನಾನಂತೂ ಯುದ್ಧ ಮಾಡೋದಿಲ್ಲ. ಲಾಲಿಸದೆ ಕುಲಛಲವ ನೀತಿಯ ಪಾಲಿಸದೆ, ಲಾಲಿಸದೆ ಕುಲಛಲವ ನೀತಿಯ ಪಾಲಿಸದೆ, ಕೊಲೆಗಡು ಕದನಗಳು ಮೇಲುಗಾಣದೆ ಬಂಧುಗಳ ಗುರುಗಳ ಸಹೋದರರ ಕೋಲ ಮೊನೆಯಲ್ಲಿ ಕೊಂದು ನೆತ್ತರ ಗೂಳ ನುಂಬವಳು ಅಖಿಲ ರಾಜ್ಯದ ಮೇಲೆ ಸೊಗಸುವ ಸಿರಿಯನೊಲ್ಲೇನೋ ಕೊಲುವನಲ್ಲ ಎಂದ. ಲಾಲಿಸದೆ ಕುಲಛಲವ, ನನ್ನ ಕುಲದ ಮರ್ಯಾದೆ ಏನಿದೆ, ವೃತ್ತಿ ಏನಿದೆ, ಗೌರವ ಏನಿದೆ ಅದನ್ನ ಅಭಿಮಾನಿಸದೆ, ನೀತಿಯ ಪಾಲಿಸದೆ, ಕೊಲೆಗಡುಕತನದಳು ಮೇಲುಗಾಣದೆ ಬಂಧುಗಳ ಗುರುಗಳ ಸಹೋದರರ ಅವರನ್ನು ಯಾರನ್ನು ಮರ್ಯಾದೆಯಿಂದ ಕಾಣದೆ, ಕೋಲ ಮನೆಯಲ್ಲಿ ಕೊಂದು, ಕೋಲು ಅಂತಂದರೆ ಬಾಣ, ಕೋಲ ಮನೆಯಲ್ಲಿ ಕೊಂದು ನೆತ್ತರ ಗೂಳಲು ಉಂಬುವಲು. ಮಾರಮ್ಮನ ಹಬ್ಬ ಆದರೆ ಸರಿ,
ಆ ಮಾರಿಗೆ ಬಲಿ ಕೊಡ್ತಾರೆ, ರಕ್ತವನ್ನು ಉಳಿಸ್ತಾರೆ. ಅಂಥ ರಕ್ತದ ಗೂಡನ್ನು ನಾನು ತಿನ್ನಬೇಕೆ? ಅಂದರೆ ಯುದ್ಧದಲ್ಲಿ 10 ಜನರ 100 ಜನರ ಹತ್ಯೆ ಮಾಡಿ ಏನು ಸಂಪಾದನೆ ಮಾಡ್ತೀವೋ ಅದು ರಕ್ತದ ಗೂಡು ಅಂತ. ಅದು ಈ ಕ್ಷತ್ರಿಯರಿಗೆ ಸರಿ. ಅಂಥ ಒಂದು ಪಾಪಕರ್ಮವನ್ನು ನಾನು ಮಾಡಲಿ? ಅಷ್ಟೆಲ್ಲ ಮಾಡಿಕೊಂಡು ಸಂಪಾದನೆ ಮಾಡುವಂಥ ಅಖಿಲ ರಾಜ್ಯದ ಮೇಲೆ ಸೊಗಸುವ ಸಿರಿಯನ್ನು ಒಲ್ಲೆನು. ಹಾಗೆಲ್ಲ ಮಾಡಿ ಸಂಪಾದನೆ ಮಾಡಿದಂಥ ರಾಜ್ಯದಿಂದ ಬರುತ್ತಲ್ಲ ಸಿರಿ, ನೆನಪು, ಇದು ವೈಭವ, ಇವೆಲ್ಲ ಬರುತ್ತಾ? ಇವೆಲ್ಲ ನನಗೆ ಬೇಡ. ಏನಾಯ್ತು ಅಂದರೆ ನಮ್ಮ ಮನೆಯವ್ರಿಗೆ ಏನೋ ಸನ್ನೆ ಮಾಡಿದರು, ಅದಕ್ಕೆ ತಪ್ಪೋಯ್ತು ಮಾತು. ಚೆನ್ನಾಗಿಲ್ಲ ಅಂತ ಸನ್ನೆ ಮಾಡಿದರು. ಹಾಗೆ ಆ ವೈಭವ ಎಲ್ಲ ನನಗೆ ಬೇಡಪ್ಪ, ನನಗೆ ಸಾಕು ಅಂತ ಹೇಳ್ತಾನೆ. ಇಲ್ಲಿಗೆ ನರನ ಪ್ರತಿನಿಧಿಯಾದಂಥ ಅರ್ಜುನನ ಎಲ್ಲ ಧೀರತೆ ದೌರ್ಬಲ್ಯಗಳು ಪ್ರಕಟವಾಗಿವೆ. ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಂಶ್ಚ ಯಸ್ನಾನು ಶೋಚಂತಿ ಪಂಡಿತ ಅಂತ ಹೇಳ್ತಾನೆ. ನೀನೇನು ಯಾವ ಪಂಡಿತರ ಹಾಗೆ ಮಾತಾಡ್ತಾ ಇದ್ದೀಯ, ಎಲ್ಲ ತಿಳಿದ ಹಾಗೆ. ಆದರೆ ಪಂಡಿತರು ಯಾರು ಶೋಕಿಸಲು ಅರ್ಹರಲ್ಲವೋ ಯೋಗ್ಯರಲ್ಲವೋ ಅವರಿಗಾಗಿ ಶೋಕಿಸೋದಿಲ್ಲ. ಪಂಡಿತರು ಅಂದರೆ ಪ್ರಪಂಚವನ್ನು ತಿಳಿದವರು. ಅಂಥವರು ಬದುಕಿದವರಿಗಾಗಲಿ ಅಥವಾ ಹೋದವರಿಗಾಗಲಿ ಶೋಕ ಪಡುವುದಿಲ್ಲ ಅಂತ ಹೇಳಿ ಅರ್ಜುನನ್ನ ಯುದ್ಧಕಾಮಿಯನ್ನಾಗಿ ಮಾಡ್ತಾನೆ. ಯುದ್ಧಕ್ಕೆ ಪ್ರೋತ್ಸಾಹಿಸಿ ಮತ್ತೆ ಅವನ ಕೈಲಿ ಶಸ್ತ್ರವನ್ನು ಹಿಡಿಸಿ ಯುದ್ಧವನ್ನು ಮಾಡಿಸ್ತಾನೆ. ಈ ಮುಂದಿನ ಭಾಗವನ್ನೆಲ್ಲ ಕುಮಾರವ್ಯಾಸ ತುಂಬ ಸೊಗಸಾಗಿ ಬಿಡಿಸಿಟ್ಟಿದ್ದಾನೆ. ಗೀತೆಯನ್ನು ಓದುವಾಗ ಏನು ಸಂತೋಷ ಆನಂದ ಆಗುತ್ತೋ ಅಷ್ಟೇ ಆನಂದ ಸಂತೋಷ ಕುಮಾರವ್ಯಾಸ ಭಾರತವನ್ನು ಓದಿದಾಗಲೂ ಆಗುತ್ತೆ. ನೀವೆಲ್ಲರೂ ಕುಮಾರವ್ಯಾಸ ಭಾರತವನ್ನು ಓದುವ ಹಾಗೆ ಆಗಲಿ, ಅದರ ರುಚಿಯನ್ನು ಸವಿಯುವ ಹಾಗೆ ಆಗಲಿ ಅಂತ ಹೇಳ್ತಾ ಇವತ್ತಿನ ವಾಚನ ಅದ್ಭುತವಾಗಿದೆ. ಹೇಳಿದ್ದಲ್ಲ, ಅವರೆಲ್ಲರೂ ಹೇಳಿದ್ದು. ಪ್ರತಿ ಪದ್ಯಕ್ಕೆ ನಿಮ್ಮ ಚಪ್ಪಾಳೆ ಇತ್ತಲ್ಲ, ಅದು ಮಾತಾಡ್ತಾ ಇತ್ತು, ಫಲ ಅಂತ ಇತ್ತು, ಭೇಷ್ ಅಂತ ಇತ್ತು. ಅಷ್ಟು ಚೆನ್ನಾಗಿ ವಾಚನ ಮಾಡಿದ್ದಾಳೆ ಶ್ರುತಿ ಅಂತಂದರೆ ಕೇಳುವಂಥದ್ದು ಒಂದಾದರೆ ಇನ್ನೊಂದು ತುಂಬ ಹಿತವಾಗಿರೋದು. ಅದಕ್ಕೆ ಶ್ರುತಿಯಲ್ಲಿ ಸಂಗೀತ ಅಂತ ಹೇಳ್ತಾರೆ. ಹಾಗೆ ಶ್ರುತಿ ತುಂಬ ಹಿತವಾಗಿರುತ್ತೆ ಅಂತ ತುಂಬ ಹಿತವಾದ ಗಾಯನ ವಾಚನ ಇವತ್ತು ಮಾಡಿದ್ದಾಗಿದೆ. ನೀವೆಲ್ಲ ಪಟ್ಟಷ್ಟೇ ಸಂತೋಷ ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚಿನ ಸಂತೋಷವನ್ನು ನಾನು ಪಟ್ಟಿದ್ದೇನೆ. ಇದಕ್ಕಾಗಿ ನನ್ನ ವಯಸ್ಸಿನ ಅನುಕೂಲವನ್ನು ತಗೊಂಡು ಒಂದು ಮಾತು ಹೇಳ್ತೇನೆ, ಅವಳಿಗೆ ಪೂರ್ಣ ಆಶೀರ್ವಾದಗಳು. ಯಥಾಮತಿಯಾಗಿ ನಾನು ಏನು ತೋರಿದ್ರು ಅಷ್ಟನ್ನು ಮಾತಾಡಿದ್ದೀನಿ. ಅದನ್ನು ನೀವು ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎದ್ದೋಗಿದ್ದಿದ್ದು ಯಾಕೆಂದ್ರೆ ನಂಗೆ ಗೊತ್ತು ಮುಂದಿನ ಪದ್ಯ ಬರುತ್ತಲ್ಲ ಅಂತ ಎದ್ದೋಗಿರಲಿಲ್ಲ ಅಷ್ಟೇ. ಆದರೂ ನನಗೋಸ್ಕರಲೇ ಕೂತಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ನನಗೊಂದು ಸಮಾಧಾನ. ಹಾಗೆ ಅಂದ್ಕೊಂಡಿದ್ದೀನಿ. ನಿಮ್ಮ ಎಲ್ಲರ ಸಹನೆಗೆ ಬಹಳ ಸಂತೋಷವಾಯಿತು. ಇಷ್ಟು ವಿಪುಲವಾಗಿ ಗಮಕಕ್ಕೆ ಜನ ಸೇರ್ತಾರೆ ಅನ್ನೋದು ತುಮಕೂರಿನಲ್ಲಿ ಮಾತ್ರ. ಇದು ಸುಮ್ಮನೆ ಉಪ್ಪಟಕ್ಕೆ ಹೇಳಿದ ಮಾತಲ್ಲ. ಇದು ನಾನು ಸದಾಕಾಲ ಅಂದ್ಕೊಳ್ತಾ ಇರ್ತೀನಿ, ತುಮಕೂರಿನಲ್ಲಿ ಆದ ಹಾಗೆ ಗಮಕದ ಚಟುವಟಿಕೆ ಬೇರೆ ಎಲ್ಲಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಗಮಕ ಎಲ್ಲಿ ಮೆರೀತಾ ಇತ್ತು. ದುರದೃಷ್ಟವಶಾತ್ ಅದು ಆಗುತ್ತಾ ಇಲ್ಲ. ತುಮಕೂರಿನಲ್ಲಿ ನಡೆಯುವಷ್ಟು ವೈಭವ ಗಮಕಕ್ಕೆ ಇನ್ನೆಲ್ಲಿಯೂ ನಡೆಯೋದಿಲ್ಲ. ಇದೆಲ್ಲ ಸಾಧ್ಯ ಆಯಿತು ನಿಮ್ಮೆಲ್ಲರಿಂದ. ಇನ್ನೊಂದು ವಿಶೇಷವಾದ ಮನವಿ ಏನಂತಂದರೆ, ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಮನೆಗಳಲ್ಲಿ ಖಂಡಿತ 20ಸಲ್ಲಿರುವಂಥ ಯುವಕರು ಬೇಕಾದಷ್ಟು ಜನ ಇರ್ತಾರೆ. ಅವ್ರನ್ನೂ ಕರ್ಕೊಂಡು ಅವ್ರು ಬರೋ ಹಾಗೆ ಮಾಡಿದ್ರೆ ಭಾಳ ಸಂತೋಷವಾಗುತ್ತೆ. ಆದರೆ ಇದು ತುಂಬ ದೊಡ್ಡ ಹೋಮ್ವರ್ಕು, ಸುಲಭದ್ದಲ್ಲ, ತುಂಬ ಕಷ್ಟ ಇದೆ. ಈಗಿನ ಮಕ್ಕಳಿಗೆ ಕೈಗೆ ಹಗ್ಗ ಕಟ್ಟಿ ಎಳ್ಕೊಂಡು ಬರೋಕ್ಕೆ ಆಗಲ್ಲ.
ಆದರೆ ಪ್ರೇರಣೆಯಿಂದ ಅದು ಸಾಧ್ಯ ಅಂತ ಅನಿಸಿದೆ ನನಗೆ. ಅದಕ್ಕಾಗಿ ಒಂದು ಸಣ್ಣ ಸಲಹೆ ಕೊಡ್ತೀನಿ. ಹೆಚ್ಚು ಮಾತಾಡಿದ ಶ್ರೀನಿವಾಸ ಮೂರ್ತಿಗಳೇ, ಇನ್ನು 2 ನಿಮಿಷ ನಿಲ್ಲಿಸ್ಬಿಡ್ತೀನಿ. ಮನೆಗಳಲ್ಲಿ ಒಳ್ಳೆಯ ಗ್ರಂಥಗಳ ಸಂಗ್ರಹವನ್ನು ಮಾಡಿ, ಯಾವ್ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ನಾವು, ಇದಕ್ಕೂ ಒಂದಷ್ಟು ಬಜೆಟ್ ಇಡಿ. ಮನೆಯಲ್ಲಿ ಒಳ್ಳೆ ಪುಸ್ತಕಗಳನ್ನು ಕೊಂಡ್ಕೊಂಡು ಬನ್ನಿ. ಮನೆಯಲ್ಲಿ ಯಾವ್ಯಾವುದೋ ಅಲಂಕಾರ ಮಾಡ್ತೀವಲ್ಲ, ಒಂದು ಒಳ್ಳೆ ಶೆಲ್ಫ್ ಮಾಡಿಸಿ ಕಾಣುವ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಜೋಡಿಸಿಡಿ. ಯಾರು ಓದೋದು ಬೇಡ, ಜೋಡಿಸಿಡಿ. ಮನೆ ಮಕ್ಕಳು ಅದನ್ನು ನೋಡ್ತಾರೆ. ಇವತ್ತು ನೋಡಿದ ಪುಸ್ತಕಗಳ ನೆನಪು, ಆ ಪುಸ್ತಕಗಳನ್ನು ನೋಡಿದಂಥ ಆನಂದ, ಬಾಲ್ಯದ ಆನಂದ ಇದೆಯಲ್ಲ, ಅದು ದೊಡ್ಡವರಾದ್ಮೇಲೆ ಅವರನ್ನ ಒಂದೇ ಸಮ ಕಾಡುತ್ತೆ. ಇದೇನು ನೋಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಆ ಕಾಲಕ್ಕೆ ನೀವು ಏನು ಅವ್ರು ಮಾಡಬೇಕು ಅಂತ ಬಯಸಿದ್ರು ಅದನ್ನು ಅವರು ಮಾಡುವ ಸಾಧ್ಯತೆ ಬಹಳ ಇದೆ. ಈ ಪ್ರಯತ್ನವೊಂದನ್ನು ಮಾಡಿ, ಪುಸ್ತಕಗಳನ್ನು ದಯವಿಟ್ಟು ಕೊಳ್ಳಿ. ದಯವಿಟ್ಟು ಅದಕ್ಕಾಗಿ ಒಂದು ಶೆಲ್ಫ್ ಮಾಡಿ, ತೊಗೊಂಡೋಗಿ ಎಲ್ಲ ಪೆಟ್ಟಿಗೆಗೆ ಹಾಕಬೇಡಿ. ಅಲಂಕಾರವಾಗಿಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಅದರಿಂದ ದೊಡ್ಡ ಲಾಭವೂ ಇದೆ. ಇಷ್ಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಸರ್ವೇ ಜನ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಭಾ ಪ್ರಕೃತಿ ಸ್ವಭಾವ ಕರೋಮಿ